2 ಗಂಟೆ 15 ನಿಮಿಷ. 1 ಗಂಟೆಗೆ ಊಟ ಅಲ್ವಾ? ಬಹುತೇಕ ನಿಮ್ಮ ಊಟದ ಹರವನ್ನು ಕೆಡಿಸದಂತೆ ನನ್ನ ಮಾತುಗಳನ್ನು ವಿಚಾರಗಳನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಆ್ಯನ್ ಮೇರಿ ಡಫಿ ಅಂತ ಒಬ್ಬ ಲೇಖಕ. ಇದು ಮಹಿಳಾ ದಿನಾಚರಣೆ. ನಾನು ಬೇಕಂತಲೇ ಅವನನ್ನು ಎತ್ಕೊಳ್ತಾ ಇದ್ದೇನೆ. ಅವನು ಅನ್ನೋದು ಕಷ್ಟ, ಅವಳು ಅನ್ನೋದು ಕಷ್ಟ. ಯಾಕಂದರೆ ಅವನೊಬ್ಬ ಥರ್ಡ್ ಜೆಂಡರ್, ತೃತೀಯ ಲಿಂಗ. ಈ ಡಫಿ ಅಂತಕ್ಕಂಥದ್ದು ಭಾಳ ಚಂದದ ಒಂದು ಪದ್ಯ ಬರೆದ. ಪದ್ಯದ ಹೆಸರು ಪೆನೆಲಾಪ್. ಯಾರು ಈ ಪೆನೆಲಾಪ್ ಅಂದರೆ, ಮನುಷ್ಯ ಚರಿತ್ರೆಯಲ್ಲಿ ನಡೆಯಬಾರದ ಒಂದು ಕೆಟ್ಟ ಯುದ್ಧ, ಭಯಾನಕ ಯುದ್ಧ ಗ್ರೀಕ್ ದೇಶದಲ್ಲಿ ನಡೆಯಿತು. ಈಗ ಯುದ್ಧ ನಡೆದಿದೆ. ಯುದ್ಧವನ್ನು ಹೊರತುಪಡಿಸಿದ ಮಾನವ ಚರಿತ್ರೆ ಎಲ್ಲಾದರೂ ಸಿಕ್ಕಿದೆಯಾ, ಸಿಗುತ್ತದೆಯಾ ಅಂತ ಕೇಳಿದ್ರೆ ಉತ್ತರ ಝೀರೋ. ಈ ಡಫಿ ಬರೆದಿರ್ತಕ್ಕಂಥ ಪೆನೆಲಾಪ್ ಒಬ್ಬ ಮಹಿಳೆ. ಬರೆದವನು ಮಹಿಳೆಯೂ ಅಲ್ಲ, ಪುರುಷನೂ ಅಲ್ಲ, ತೃತೀಯ ಲಿಂಗಿ. ಈ ತೃತೀಯ ಲಿಂಗಿ ಒಂದು ಸಣ್ಣ ರೂಪಕವನ್ನು ನಮ್ಮ ಮುಂದಿಟ್ಟು ನಮ್ಮೊಳಗಿನ ಅನೇಕ ಪ್ರಶ್ನೆಗಳನ್ನು, ನಾವು ಸೀಳಿಕೊಳ್ಳುವ ಬಗೆಗಳನ್ನು ಪ್ರಶ್ನೆ ಮಾಡ್ತಾನೆ. ನಾನು ಹೆಣ್ಣಾಗ್ಬೋದು, ನಾನು ಗಂಡಾಗ್ಬೋದು, ನಾನು ಶ್ರೇಷ್ಠನಾಗ್ಬೋದು, ಕನಿಷ್ಠನಾಗ್ಬೋದು. ಎಲ್ಲ ಪ್ರಶ್ನೆಗಳನ್ನು ಒಂದೇ ಒಂದು ಪಾತ್ರವನ್ನು ನಮ್ಮ ಮುಂದೆ ಇಡುವುದರ ಮೂಲಕ ಎತ್ತಿಬಿಡ್ತಾನೆ. ಯಾರು ಈ ಪೆನೆಲಾಪ್ ಅಂದರೆ, ಮನುಷ್ಯ ಚರಿತ್ರೆಯಲ್ಲಿ ನಡೆಯಬಾರದಾದ ಯುದ್ಧ ಅಂತ ಹೇಳಿದೆ ನಾನು. ಗ್ರೀಕ್ ದೇಶದಲ್ಲಿ ಅಥೆನ್ಸ್ ಮತ್ತು ಸ್ಪಾಟಾ ನಗರಗಳ ಮಧ್ಯ ಯುದ್ಧ ಆಯಿತು. ಎಷ್ಟು ದೀರ್ಘವಾಯಿತು ಅಂದರೆ 100 ವರ್ಷದವರೆಗೆ ಯುದ್ಧ ಆಯಿತು. ಬೋತ್ ದೇ ಫಾಟ್ ಫಾರ್ 100 years. ಯುದ್ಧಕ್ಕೆ ಕಾರಣ ಏನು? ಯುದ್ಧಕ್ಕೆ ಯಾವಾಗಲೂ ಕ್ಷುಲ್ಲಕ ಕಾರಣಗಳೇ ಇರುತ್ತವೆ. ಇದನ್ನು ನಾವು ನೆನಪಿಟ್ಕೊಳ್ಬೇಕು. ನೋ ಬ್ಯಾಟಲ್ ಇಸ್ ಫಾಟ್ ಫಾರ್ ಎನಿ ಗ್ರೇಟ್ ಕಾಸ್. ಯುದ್ಧ ಘಟಿಸಿದ್ದು ಯಾವಾಗಲೂ ಕ್ಷುಲ್ಲಕ ಕಾರಣಕ್ಕಾಗಿ. ಅಂಥ ಒಂದು ಕ್ಷುಲ್ಲಕ ಕಾರಣ ಸಾವಿರಾರು ವರ್ಷಗಳ ಹಿಂದೆ ಅಥೆನ್ಸ್ ನಗರದಲ್ಲಿ ನಡೀತು. ಯಾವುದೋ ಮದುವೆಗೆ ಯಾವನೋ ಬಂದ. ಆ ಮದುವೆಗೆ ಬಂದಂಥ ಆ ಮಹಿಳೆಯನ್ನು ಯಾವನೋ ಓಡಿಸಿಕೊಂಡು ಹೋಗಿದ್ದಕ್ಕಾಗಿ 2 ಕುಟುಂಬಗಳು ನಿಂತು, ಕುಟುಂಬದ ಹಿಂದೆ ಜಾತಿಗಳು ನಿಂತು, ಜಾತಿಗಳ ಹಿಂದೆ ದೇಶಗಳು ನಿಂತು, ಹೀಗೆ ನಡೆದ ಯುದ್ಧ 100 ವರ್ಷಗಳವರೆಗೆ, 10 ವರ್ಷಗಳವರೆಗೆ ನಿರಂತರವಾಗಿ ಅಥೆನ್ಸ್ ಮತ್ತು ಸ್ಪಾಟಾ ನಗರಗಳನ್ನು ಬೆಂಕಿ ಹಚ್ಚಿ ಸುಡಲಾಯಿತು. ಈಗಲೂ ಅದನ್ನೇ ನೋಡ್ತಾ ಇದ್ದೀವಿ. ಯುದ್ಧಕ್ಕೆ ಹೋಗಿರ್ತಕ್ಕಂಥ ಅನೇಕ ಗಂಡರು ಯುದ್ಧದಲ್ಲಿ ಸತ್ತರು. ಬದುಕುಳಿದಿರ್ತಕ್ಕಂಥ ಗಂಡಂದಿರು ಸಮುದ್ರದಲ್ಲಿ ದೋಣಿಗಳು ಒಡೆದು ಸತ್ತರು. ಮತ್ತೆ ಕೆಲವು ಗಂಡಂದಿರು ಮನೆಗೆ ಬಂದು ಹೆಂಡರ ಪ್ರೀತಿ ಮತ್ತು ಗೌರವ ಸಿಗದ ಕಾರಣ ಬಚ್ಚಲ ಮನೆಯಲ್ಲಿ ಸತ್ತರು. ದ ಹಿಸ್ಟ್ರಿ ವಿಲ್ ನಾಟ್ ವೇಟ್ ಫಾರ್ ಎನಿಬಡಿ. ಟೈಮ್ ಅಂಡ್ ಟೈಡ್ ವೇಟ್ಸ್ ಫಾರ್ ನನ್ ಅಂತ ಹೇಳ್ತೀವಿ ನಾವು. ಹಾಗೆ ಸಾಯದೇ ಉಳಿದ ಒಬ್ಬ ಮಹಿಳೆ ಗ್ರೀಕ್ ಚರಿತ್ರೆಯಲ್ಲಿ ಪೆನೆಲಾಪ್. ಆ ಮಹಿಳೆ, ಅವಳನ್ನು ಕುರಿತು ಒಬ್ಬ ಥರ್ಡ್ ಜೆಂಡರ್, ತೃತೀಯ ಲಿಂಗಿ ಡಫಿ ಬರೀತಾನೆ, ಪೆನೆಲಾಪ್ ಯು ಹ್ಯಾವ್ ಬಿಕಮ್ ದ ಸಿಂಬಲ್ ಆಫ್ ಪೇಷನ್ಸ್. ಗಂಡ ಯುದ್ಧಕ್ಕೆ ಹೋಗುವುದು ಅವನ ಶೌರ್ಯದ ಸಂಕೇತ. ಗಂಡಸರು ಬಡದಾಡುವುದು ಅವರ ಪ್ರತಿಷ್ಠೆಯ ಸಂಕೇತ. ಆದರೆ ಹೀಗೆ ತೊಡಗಿಕೊಂಡ ಗಂಡನಿಗಳಿಗಾಗಿ ಕಾಯುವುದಿದೆಯಲ್ಲ, ಇದು ಯಾವುದರ ಸಂಕೇತ? ದ ಕ್ವಶನ್. 100 ವರ್ಷಗಳವರೆಗೆ ಯುದ್ಧ. ಬಂದ ಗಂಡ, ಆದರೆ ಬರುವುದರೊಳಗಾಗಿ ಪೆನೆಲಾಪ್ ಏನಾಗಿ ಹೋಗಿದ್ದಾಳೆ ಅಂದರೆ,
ಅವಳನ್ನು ಕಾಯ್ತಾ ಅವನನ್ನು ಕಾಯ್ತಾ 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 ಮುಂದೆ ಬಂದ ಗಂಡನನ್ನು ಗುರುತಿಸಲಾಗದಷ್ಟು ಸಹನೆ ಅವಳ ಗುಣವಾಗಿ ಹೋಗಿದೆ. ಇದು ನನಗೆ ಇವತ್ತು ಹೇಳಬೇಕಾಗಿರೋದು. ಅವ್ಯಕ್ತ ಮತ್ತು ಮಹಾಯಾನ ಇವು ಕಥೆಗಳು, ಇದು ಕಾದಂಬರಿ. ಕಾದಂಬರಿ ಕಥೆ ನಿಮ್ಮಲ್ಲಿರಲಾರದ್ದು ಅಲ್ಲ, ಹೊಸದಂತೂ ಇದರೊಳಗೇನೂ ಇಲ್ಲ. ಕರೋನಾ ನೀವು ಕಂಡದ್ದೇ, ಮನುಷ್ಯರನ್ನು ನೀವು ಕಂಡದ್ದೇ, ಕಣ್ಣೀರುಗಳನ್ನು ನೀವು ಕಂಡಿದ್ದೆ. ನಿಮ್ಮ ಊರುಗಳ ದಾರಿಗಳನ್ನು ಕತ್ತರಿಸಿ ಒಳಗೆ ಬರಬೇಡಿ ಅಂತ ಹೊರಗೆ ನಿಲ್ಲಿಸಿದವರು ನಾವೇ, ಒಳಗೆ ಕರೆದುಕೊಂಡವರು ನಾವೇ. ಬಟ್ ವೈ ಲಿಟ್ರೇಚರ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ವೈ ಶೀಲಾ ಗೌಡರವರ ಈ ಕೃತಿಗಳನ್ನು ಈಗ ಓದಬೇಕು. ಯಾಕೆ ಓದಬೇಕು ಅಂದರೆ, ಹೀಗೆ ಕಾಯ್ದಿದ್ದೀವಿ ನಾವು, ಒಂದು ಕಾಲಘಟ್ಟದಲ್ಲಿ ಕಾಯ್ದಿದ್ದೇವೆ. ಎಷ್ಟು ಕಾಯ್ದಿದ್ದೀವಿ ಅಂದರೆ ಮತ್ತೆ ಕರೋನಾ ಬಂದೇ ಇಲ್ಲ ಅನ್ನುವಂತೆ ಬದುಕಿಬಿಟ್ಟಿದ್ದೀವಿ ನಾವು ಈಗ. ವಿ ಡೋಂಟ್ ರಿಮೆಂಬರ್ ಸಿಂಗಲ್ ಬ್ಯಾಡ್ ಇನ್ಸಿಡೆಂಟ್ ಆಫ್ ಕರೋನಾ. ಏನಾದರೂ ನೆನಪಿದೆಯಾ? ಯಾವುದಾದ್ರೂ ಒಂದು ಘಟನೆ? ಬಹುತೇಕ ಯಾವುದಾದರೂ ಒಂದು ಘಟನೆ ನಮಗೆ ನೆನಪುಳಿದಿದ್ದರೆ ಇವತ್ತು ಈ ಯುದ್ಧಗಳು ನಡೆಯುತ್ತಿರಲಿಲ್ಲ. ದೇರ್ ವಾಸ್ ನೋ ವಾರ್. ಮನುಷ್ಯ ಅತ್ಯಂತ ಕಡಿಮೆ ಮೆಮರಿಯನ್ನು ಇಟ್ಟುಕೊಂಡವನು ಅಂತ ಗೊತ್ತಿರೋದು ಒಬ್ಬನಿಗೆ, ಅದು ರಾಜಕಾರಣಿಗೆ. A politician knows very well that man has a very short memory. ಇನ್ನೊಬ್ಬರಿಗೆ ಗೊತ್ತಿದೆ, ಪೂಜಾರಿಗೆ, he knows very well that you don't have a long memory. ನನಗೆ ಎರಡೂ ಪುಸ್ತಕಗಳು ಕಾಡಿದ್ದು ಯಾತಕ್ಕಾಗಿ ಅಂದರೆ ಕಥೆಗಾಗಿ ಅಲ್ಲ. ನನಗೆ ಕಾಡಿದ್ದು ಇದರೊಳಗಿನ ಅಲ್ಲಲ್ಲಿ ಬಂದಿರತಕ್ಕಂಥ ಚಿಂತನೆಗಳು, ಕೆಲವು ಚಿಂತನೆಗಳು. ಕರೋನಾ ಕಾಲಘಟ್ಟದಲ್ಲಿ ಹೀಗೆ ನಾವು ಹಾಯ್ಕೊಂಡು ಹೋಗ್ತಾ ಇದ್ದೇವೆ. ಫೋನ್ ಮಾಡ್ತಾ ಇದ್ದೆ. ಬಹುತೇಕ ಕರೋನಾದಲ್ಲಿ ನಾನು ನನ್ನ ಹೆಂಡತಿಯಷ್ಟು ತಿರುಗಾಡಿದವರು ಮತ್ತೊಬ್ಬರಿಲ್ಲ. ನನಗೆ ಮನುಷ್ಯರನ್ನ ತಿಳಿದುಕೊಳ್ಬೇಕಾಗಿತ್ತು. ವಾಟ್ ಈಸ್ ಹ್ಯುಮ್ಯಾನಿಟಿ. ಇಡೀ ರಸ್ತೆ ತುಂಬ ಚಡಚಣದಿಂದ ಬೆಂಗಳೂರಿನವರೆಗೆ ನಮ್ಮದೊಂದೇ ಕಾರು, ಯಾವ ಟ್ರಕ್ಕೂ ಹೊರಗಡೆ ಇಲ್ಲ. ಇಲ್ಕಲ್ಲಿಗೆ ಹೋಗಿ ಒಂದು ಫೋನ್ ಮಾಡಿದ್ರೆ ಮನೆಗೆ ಬರ್ತೀವಿ. ಸರ್ ಎಲ್ಲಿ ಬಂದಿದ್ದೀರಿ? ಇಲ್ಕಲ್ ಬಸ್ ಸ್ಟ್ಯಾಂಡ್ನಲ್ಲಿದ್ದೀರಿ ಸರ್. ನಾನು ಊರೊಳಗಿಲ್ಲ ಸರ್. ಮತ್ತೆ ಬೇರೆ ಬೇರೆ ಕಾರಣಗಳು. ಒಂದು ಕರೋನಾ, ಕಾರಣಗಳು ಸಾಕು. ನನ್ನ ಗೆಳೆಯ ಕೂತಿದ್ದಾನೆ ಚಂದ್ರಶೇಖರ್ ಹೆಗಡೆ, ಇವನಿಗೂ ಒಂದು ಫೋನ್ ಮಾಡಿದೆ, ನೋಡೋಣ ಶಿಷ್ಯನ ತಾಕತ್ತೇನಿದೆ ಅಂತೇಳಿ. ಕರೋನಾ ಕಾಲ, ಯಾರನ್ನು ಮುಟ್ಟಬಾರದು, ಯಾರನ್ನು ಮಾತನಾಡಬಾರದು. ಮನುಷ್ಯ ಇಷ್ಟು ಅಸಹ್ಯ ಬದುಕಿದ್ದು ಚರಿತ್ರೆಯಲ್ಲಿ ಎಲ್ಲಾದರೂ ಇದ್ದರೆ ಅದು ಕರೋನಾ ಕಾಲ. ಇಷ್ಟು ಅಸಹ್ಯ. ಅವನಿಗೂ ಒಂದು ಫೋನ್ ಮಾಡಿದೆ, ಚಂದ್ರಶೇಖರ ಬಂದಿದ್ದೀನಪ್ಪ, ಬೆಳಗ್ಗೆ ಬಾರ್ಡರ್ನಲ್ಲಿದ್ದೇನೆ. ಅವರಿಗೂ ಫೋನ್ ಇಸ್ಕೊಂಡು ಬಂದುಬಿಡಿ ಗುರುಗಳ ಮನೆಗೆ ಅಂದು. ಅಲ್ಲವಾ, ಕರೋನಾ ಇದೆ, ಯಾರನ್ನು ಮುಟ್ಟಬಾರ್ದಂತೆ, ಯಾರ ಸಮೀಪ ಕೂತ್ಕೋಬಾರ್ದಂತೆ. ನಾನು ಬೆಂಗಳೂರಿಂದ ಬೇರೆ ಬಂದಿದ್ದೀನಿ, ನನ್ನ ಮೈ ತುಂಬ ರೋಗಗಳಿರ್ತಾವಂತೆ. ಹೆಂಗೆ ನಾನು ಬೆಂಗಳೂರಿಂದ ಬಂದವನು ಬರಬಹುದಾ ಬೆಂಗಳೂರಿಗೆ ಅಂದರೆ? ಆಗಂತೂ ಭಯಾನಕ. ಅವರು ಒಂಥರ ಏನಪ್ಪ ಅಂದರೆ ರೋಗಗಳೊಂದು ದೊಡ್ಡ ಟ್ಯಾಂಕ್ ಇದ್ದಂಗೆ, ಅವ್ರಿಗೆ ಯಾರು ಇಟ್ಕೊಳ್ತೈತಿ. ಅವಾಗ ಅವ್ರ ತಾಯಿ ಹೇಳಿದ್ರು, ಯಪ್ಪ ಬಂದು ಸಾಯೋದೇ ಇದೆ, ಸಾಯೋದಾದ್ರೆ ಎಲ್ಲರೂ ಕೂಡಿ ಸಾಯೋದು, ಸೀದಾ ಮನೆಗೆ ಬಂದ್ಬಿಡು ಅಂದರು. ಮನುಷ್ಯ ನನ್ನ ದೃಷ್ಟಿಯಲ್ಲಿ ವಾಟ್ ಈಸ್ ಶಾರ್ಟ್ ಸ್ಟೋರಿ? ಒಂದು ಕಥೆ ಅಂದರೆ ಏನು? ಒಂದು ಕಾದಂಬರಿ ಅಂದರೆ ಏನು? ಒಂದು ಕವಿತೆ ಅಂದರೆ ಏನು? ಒಂದು ಸಂಶೋಧನೆ ಅಂದರೆ ಏನು? ಒಂದು ಪುರಾಣ ಅಂದರೆ ಏನು? ಪ್ರವಚನ ಅಂದರೆ ಮತ್ತೆ ಮನುಷ್ಯರನ್ನು ಹುಡುಕ್ಬೋದು ಮತ್ತು ಮನುಷ್ಯ ನೀನು ಅಂತೇಳಿ ಎಚ್ಚರಿಕೆಯನ್ನು ಕೊಡೋದು. ಇದರೊಳಗೆ ಆಗಿರೋದಲ್ಲ. ಅವ್ಯಕ್ತದಲ್ಲಿ 12 ಕಥೆಗಳಂದರೆ 12 ಸಂಕಟಗಳು. ಆ ಸಂಕಟಗಳಲ್ಲಿ ಮನುಷ್ಯ ಹೇಗೆ ವರ್ತಿಸ್ತಾನೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಇಲ್ಲಿ ಕೂತ್ಕೊಂಡಾಗ ಒಂದು ಸಾಲು ನನಗೆ ಬರ್ತಾ ಇತ್ತು. ಈ ದೇಶದಲ್ಲಿ ಬಹಳ ದೊಡ್ಡ ಕವಿಯೊಬ್ಬರಿದ್ದರು. ಅವ್ರನ್ನ ಪದೇ ನಮ್ಗೆ ಯಾಕೆ ಬಾದಾಮಿಗೆ ಅವ್ರಿಗೆ ನಂಟಿದೆಯೋ ಗೊತ್ತಿಲ್ಲ, ಹರಿವಂಶ ಬಚ್ಚನ್. ಆತ್ಮಕಥೆ ಬರೆದ್ರು. ಆತ್ಮಕಥೆಗೆ ಏನು ಹೆಸರಿಡಬೇಕು ಅಂತ ಪ್ರಶ್ನೆ ಆಯಿತು. ಕೊನೆಗೆ ಒಂದು ಟೈಟಲನ್ನು ಇಟ್ಟು, ಕ್ಯಾ ಭೂಲು ಕ್ಯಾ ಯಾದ ಕರು. ನಿಮ್ಮ ಪರಿಸ್ಥಿತಿಯು ಹಾಗೆ ಆಗಿದೆ. ಏನನ್ನು ನೆನಪಿಸಿಕೊಳ್ಳಲಿ ಮತ್ತು ಏನನ್ನು ಮರೆಯಲಿ. ಮನುಷ್ಯ ಮರೆತಿದ್ದನ್ನು ಮತ್ತೆ ಕಟ್ಟಿಕೊಳ್ಳೋದಕ್ಕಾಗಿ ಸಾಹಿತ್ಯ ಬರೀತಾನೆ. ಸಾಹಿತ್ಯ ಓದುವುದರ ಮೂಲಕ ಮತ್ತೆ ತನ್ನ ಸಂಕಷ್ಟಗಳನ್ನು ಮರೀತಾನೆ. ಇಟ್ಸ್ ಎ ಟಾಪ್ ಸಿಸ್ಟರ್. ಅದು ಮಗುವನ್ನು ಹೆತ್ತಂತೆ.
ಅದು ಮುಂಜಾನೆಯ ಒಂದು ಕೋಳಿಯ ಕೂಗಿನಂತೆ. ಸಾಹಿತ್ಯ ಅಂದರೆ ಇಷ್ಟು. ಲಂಕೇಶ್ ಭಾಳ ಚೆನ್ನಾಗಿ ಹೇಳ್ತಾರೆ, ವಾಟ್ ಈಸ್ ಲಿಟ್ರೇಚರ್? ಮರದಿಂದ ಉದುರಿ ಬೀಳುವ ಸತ್ತ ಎಲೆಯ ಹಾಡು, ಕುಂಟುತ್ತ ಸಾಗುವ ಇರುವೆಗಳ ಸಾವು, ಇದೆಲ್ಲವೂ ಸಾಹಿತ್ಯ. ಹರಿವಂಶ ಬಚ್ಚರ್ ಬಹಳ ಚೆನ್ನಾಗಿ ಹೇಳಿದ್ರು, ಒಂದು ಹೆಜ್ಜೆ ಮುಂದೆ ಹೋಗಿ, जिंदगी गुजर जाती है कैसे भी गुजर जाती है, जिंदगी गुजर जाती है जैसी बाजार जैसी बारिश, मगर बात रह जाती है. ಕರೋನಾ ಆಗಿ ಹೋಗಿದೆ, ಸಾಯೋರು ಸತ್ತು ಹೋದ್ರು, ಉಳಿದವರೇನು ಭಾಳ ಭಾಗ್ಯಶಾಲಿಗಳೆಲ್ಲ ಅವ್ರು ಅಂತಿರ್ಬೋದು. ಈಗ ಅನೇಕರು ನನಗೂ ಕರೋನಾದಾಗ ತೊಗೊಂಡೋಗಿದ್ರೆ ಚೆನ್ನಾಗಿತ್ತು ದೇವರು ಅಂತೇಳಿ. ಆದರೆ ಬಾತ್ ರಹ ಜಾತಿ, ಚರಿತ್ರೆಯಲ್ಲಿ ಏನು ಉಳಿತದೆ ಅಂದರೆ ಇದೊಂದು ಆಹ್ ಅಂತ ಒಂದು ಶಬ್ದ ಇದೆ, ಅದೊಂದು ಉಳಿದು ಬಿಡುತ್ತದೆ. ದಟ್ಸ್ ವೈ ಮತ್ತೆ ನಾವು ಸಾಹಿತ್ಯಕ್ಕೆ ಚಿಂತನೆಗೆ ತೊಡಗುತ್ತೇವೆ. ಒಂದು ಸಣ್ಣ ಎಕ್ಸಾಂಪಲ್ ಇಲ್ಲಿ ತಗೊಳ್ತೇನೆ. ನಾನು ಈ ಮಹಾಯಾನ ಕಾದಂಬರಿಯಲ್ಲಿ ಇಂಥ ಅನೇಕ ದೃಶ್ಯಗಳನ್ನು ನೋಡಿದ್ದೇನೆ. ಬೆಂಗಳೂರಿನಲ್ಲಿ ಒಂದು ಘಟನೆ ನಡೀತು. ಇದು ನಿಮಗೆಲ್ಲರಿಗೂ ಭಾಳ ಹತ್ತಿರವಾಗಬಹುದಾದ ಘಟನೆ. ಏನು? ಜನಗಳು ಇರುವೆ ಸತ್ತಂತೆ ಸಾಯಲಿಕ್ಕೆ ಶುರು ಮಾಡಿದ್ರು. ಹೆಣಗಳಿಗೆ ಬೆಂಕಿ ಇಡಲಿಕ್ಕೆ ಅವಕಾಶ ಸಿಕ್ತು. ಬೆಂಗಳೂರಿನ ಹೆಚ್ಚು ಕಡಿಮೆ ಸ್ಮಶಾನಗಳಿಗಿನ ಎಲ್ಲ ಮಷಿನ್ಗಳು ಎಷ್ಟು ಗರಂ ಆದವು ಅಂದರೆ ಹೆಣ ಸುಟ್ಟು ಇನ್ನೊಂದು ಹೆಣ ಹಾಕಿದ್ರೆ ಸುಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟು ಗರಂ ಆಗಿತ್ತು. ಆಡಳಿತ ಒಂದು ನಿರ್ಧಾರಕ್ಕೆ ಬಂತು. ಏನಂದರೆ ಬರೀ ಮಷಿನ್ಗಳಲ್ಲಿ ಹಾಕಿದ್ರೆ ಈ ಹೆಣಗಳ ಸಂಖ್ಯೆ ತೀರೋದಿಲ್ಲ. ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಖಾಲಿ ಪ್ಲೇಸ್ ಇದೆಯೋ ಅಲ್ಲಿ ಕೂಡ ಹೆಣಗಳನ್ನು ಸುಡೋಣ. ನೋಡಿ, ಮನುಷ್ಯ, ದ ಸೋ ಕಾಲ್ಡ್ ಗ್ರೇಟ್ ಮ್ಯಾನ್, the great achiever of the history, one who thinks the redefining the history. ಓಕೆ, ನಾವು ಇದನ್ನು ಸಾಹಿತ್ಯದಲ್ಲಿ ನಿಯೋ ಹಿಸ್ಟಾರಿಸಿಸಮ್ ಅಂತ ಕರೀತೇವೆ. ವಾಟ್ ಈಸ್ ನಿಯೋ ಹಿಸ್ಟಾರಿಸಿಸಮ್ ಅಂದರೆ ಇತಿಹಾಸದ ಪುಟಗಳನ್ನು ಮುಂದಿಟ್ಟುಕೊಂಡು ವರ್ತಮಾನವನ್ನು ಓದೋದು, ರೀಡಿಂಗ್ ದ ಹಿಸ್ಟ್ರಿ. ಹೆಣಗಳನ್ನು ಸುಡಲಿಕ್ಕೆ ಬೆಂಗಳೂರಿನ ಬಯಲು ಪ್ರದೇಶಗಳಿಗೆ ಅವಕಾಶ ಕೊಟ್ಟು ಶುರುವಾಯಿತು. ಒಂದು ವಾರ ಆಗಿರಲಿಲ್ಲ, ಮನುಷ್ಯರ ಮಧ್ಯ ಮನುಷ್ಯರನ್ನೇ ಸುಡಲಿಕ್ಕಾಗಿ ಬಳಸಿದ ಪ್ರದೇಶದ ಸುತ್ತಮುತ್ತಲು ಮನೆಗಳಿದ್ವಲ್ಲ, ಆ ಮನೆ ಜನಗಳು ಬಂದು BBMPಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಏನಂತ? ಹೆಣದ ವಾಸನೆ ಎಷ್ಟು ಕೆಟ್ಟದಾಗಿದೆ ಅಂದರೆ ನಮಗೆ ಊಟ ಮಾಡಲಿಕ್ಕೆ ಆಗ್ತಾ ಇಲ್ಲ, ದಯವಿಟ್ಟು ಈ ಬಯಲುಗಳಲ್ಲಿ ಹೆಣವನ್ನು ಸುಡೋದನ್ನು ನಿಲ್ಲಿಸಿ. ವಾಸನೆ ಬಾತ್ ರಹಿ ಜಾತಿ है, ಆಹ ಜಾತಿ है, ವಾಸನ ಪೀಚೆ. ಇಂಥ ಅನೇಕ ಸಂಕಟಗಳನ್ನು ಕುರಿತು ಶಿವಾನಂದ ಗೌಡರವರು ಕಥೆಗಳನ್ನು ಬರೆದಿದ್ದಾರೆ. ಸುಮ್ಮನೆ ಪಟ್ಟಿ ಮಾಡಿಕೊಂಡೆ, ಭಾಳ ಪ್ರೀತಿಯಿಂದ ಬಾದಾಮಿಗೆ ಬರಬೇಕು ಅಂತಕ್ಕಂಥ ಒಂದು ಕಾರಣಕ್ಕಾಗಿ 2 ಸಾರಿಯೂ ಮುಂದೂಡಿದರೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಯಾಕೆ ಬಂದೆ ಅಂದರೆ, ಮನುಷ್ಯರನ್ನು ಕುರಿತು, ಮನುಷ್ಯರ ಜೊತೆ, ಮನುಷ್ಯರ ಮಧ್ಯೆ ಮಾತಾಡುವುದು ಬಹಳ ಚೆಂದ ಅಂದಿದ್ದಕ್ಕಾಗಿ ನಾನು ಬಾದಾಮಿಗೆ ಬಂದೆ. ರೀಡಿಂಗ್ ದ ಹಿಸ್ಟ್ರಿ, ಮನುಷ್ಯನನ್ನು ಓದೋದು. ಇಲ್ಲಿ 12 ಕಥೆಗಳು. ನಾನು ಕತೆ ಹೇಳೋದಿಲ್ಲ, ಯಾಕಂದರೆ ಮೇಡಮ್ ಅವರು ಮಾರ್ಕೆಟ್ ಡೌನ್ ಮಾಡಿಬಿಟ್ರು ಆಲ್ರೆಡಿ. ನಮಗೆ ಎಲ್ಲ ಕಥೆಗಳನ್ನು ಹೇಳಿಬಿಟ್ರು. ಅವರು ಹೇಳಿದ್ರೆ ಹೋದರೆ ಎಲ್ಲರೂ ಪುಸ್ತಕ ತೊಗೊಂಡು ಹೋಗ್ತಿದ್ರು. ಈಗ ಮತ್ತೆ ಮಾರ್ಕೆಟನ್ನು ವಾಡಿಸ್ಕೋಬೇಕು. ಅದಕ್ಕಾಗಿ PPD ಅಂತ ಒಂದು ಕತೆ ಹೇಳಿದ್ರದ್ರ ಬಗ್ಗೆ. ಬಾಣಂತಿ ಸನ್ನೆ, ಜಿಯೋಗ್ರಫಿಕಲ್, ಫಿಸಿಯೋಲಾಜಿಕಲ್, ಫಿಸಿಕಲ್ ವೇರಿಯೇಷನ್ ಏನಾಗ್ತದೆ ಅನ್ನೋದನ್ನು, ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ನಾವು ಹಿಂದಿಕ್ಕಿನವರು ಅದಕ್ಕೆ ಬಾಣಂತಿ ಸನ್ನೆ ಅಂದರು. ಇನ್ನು ಕೆಲವೊಬ್ಬರು ಅದನ್ನು ಭೂತ ಚೇಷ್ಟೆ ಅಂದರು. ಒಂದು ಘಟನೆ ನೆನಪಾಯಿತು ನಮಗೆ. ಈ ಬಾಣಂತಿ ಅಂದ ತಕ್ಷಣ ಭಾಳ ಫೇಮಸ್ ಬಾಡಿಗಳು ಅವಾಗ. ಯಾರು ಸತ್ತರೂ ಕೂಡ ವ್ಯಾಲ್ಯೂ ಇರ್ತಿರ್ಲಿಲ್ಲ, ಬಾಣಂತಿ ಸತ್ತರೆ ಮಾತ್ರ ಭಾಳ ವ್ಯಾಲ್ಯೂ ಇರ್ತಿತ್ತು. ನಿಮ್ಗೆ ಗೊತ್ತಿರ್ಬೋದು. ಯಾಕಂದರೆ ಮಂತ್ರವಾದಿಗಳಿಗೆ ಅವಳ ಎಡಗೈಯೋ ಬಲಗೈಯೋ ಕತ್ತರಿಸ್ಕೊಂಡು ಹೋಗಿ ಅವಳು ಹೊಗಳ್ತಾ ಇರಲಿಲ್ಲ. ಬಾಣಂತಿ ಒಂದು ವೇಳೆ ಸತ್ತರೆ ಅಥವಾ ಮಗು ಇದ್ದವಳು ಒಂದು ವೇಳೆ ಸತ್ತರೆ ಆ ಹೆಣಗಳನ್ನು ಮುಗಿತಾ ಇರಲಿಲ್ಲ. ಏನು ಮಾಡ್ತಿದ್ರು? ಬೆಂಕಿಗೆ ಹಾಕ್ತಾಯಿದ್ರು. ಯಾಕೆ ಬೆಂಕಿಗೆ ಹಾಕ್ತಾರೆ? ದೇರ್ ವೇರ್ ನೋ ಅದರ್ ಸೈಂಟಿಫಿಕ್ ರೀಸನ್ಸ್, ಓನ್ಲಿ ಟು ಸ್ಟಾಪ್ ಸ್ಟೀಲಿಂಗ್ ದ ಹ್ಯಾಂಡ್ ಆಫ್ ಅ ಲೇಡಿ.
ಮುಗಿದು ಬಿಟ್ಟರೆ ಕೈ ಕತ್ತರಿಸ್ಕೊಂಡು ಹೋಗ್ಬಿಡ್ತಾರೆ ಮಂತ್ರವಾದಿಗಳು ಅಂತೇಳಿ ಹೆಣವನ್ನು ಬೆಂಕಿಗೆ ಇಡ್ತಾ ಇದ್ದೆ. ಇದು ನನ್ನ ಮನೆಯಲ್ಲಿ ನಡೆದಿರೋ ಘಟನೆ. ಒಂದು ಕಥೆ ಯಾಕೆ ಮುಖ್ಯ ಆಗ್ತಂದರೆ, ಸ್ಟೋರಿ ಇಸ್ ಅ ಪಾರ್ಟ್ ಆಫ್ ಹ್ಯೂಮನ್ ಹಿಸ್ಟ್ರಿ. ಇತಿಹಾಸ ಅಂದರೆ ಏನು? ಮನುಷ್ಯನ ಸಾಲಾಗಿರ್ತಕ್ಕಂಥ ಕಥೆಗಳ ಒಂದು ಸರಣಿ ಚರಿತ್ರೆ. ಚರಿತ್ರೆಯಿಂದ ಎತ್ತಿಕೊಂಡ ಒಂದು ಘಟನೆ ಒಂದು ಕಥೆ. ದರ್ ಇಸ್ ನೋ ಮಚ್ ಡಿಫರೆನ್ಸ್ ಬಿಟ್ವೀನ್ ಹಿಸ್ಟ್ರಿ ಆ್ಯಂಡ್ ಸ್ಟೋರಿ. ಸ್ಟೋರಿಯೂ ಕೂಡ ಮನುಷ್ಯ ಚರಿತ್ರೆಯನ್ನು ಹೇಳ್ತದೆ, ಇತಿಹಾಸವೂ ಕೂಡ ಮನುಷ್ಯ ಚರಿತ್ರೆಯನ್ನು ಹೇಳ್ತದೆ. ಇತಿಹಾಸ ಗೆದ್ದವರ ಮತ್ತು ಸೋತವರ ಕಥೆಗಳನ್ನು ಮಾತ್ರ ಹೇಳ್ತದೆ. ಸಣ್ಣ ಕಥೆ ಈ ಸೋಲು ಗೆಲುವಿನವರ ಮಧ್ಯೆ ಸಿಕ್ಕವರ ಕಥನವನ್ನೂ ಕೂಡ ನಮ್ಮ ಮುಂದೆ ಹೇಳ್ತದೆ. ಅದು ಕಥೆಯ ಸೂಕ್ಷ್ಮತೆ. ಕಥೆಯ ಸೂಕ್ಷ್ಮತೆ. ನಾನು ಪೆನೆಲಾಪ್ ಬಗ್ಗೆ ಹೇಳಿದ್ನಲ್ಲ, ಪೆನೆಲಾಪ್ ನಿಮಗೆ ಗ್ರೀಕ್ ಹಿಸ್ಟ್ರಿ ಒಳಗೆ ಸಿಗೋದಿಲ್ಲ ಅವರು. ಆದರೆ ಡಫಿ ಅಂತಕ್ಕಂಥ ಒಬ್ಬ ತೃತೀಯ ಲಿಂಗಿಯ ಕವನದಲ್ಲಿ ಸಿಗ್ತಾನೆ. ಹಾಗೆ ಈ ಬಾಣಂತಿ ಸನ್ನೆ ಅಂದಾಗ ನೆನಪಾಯಿತು, ನಮ್ಮೂರೊಳಗೆ ಬಹಳ ಹಿಂದೆ ಒಬ್ಬ ಬಾಣಂತಿ ಸತ್ತು. ಅವಳು ನಮ್ಮ ದೊಡ್ಡಪ್ಪನ ಮೈಯಲ್ಲಿ ಸೇರಿದ್ದಾಳೆ ಅಂತ ಒಂದು ದೊಡ್ಡ ಗುಳ್ಳೆ ಬಿಷ್ಟಿತ್ತು ಊರೊಳಗೆ. ಅದಕ್ಕಾಗಿ ಆ ಹೆಣ್ಣು, ಎಸ್ಪೆಷಲಿ ಗಂಡು ದೇಹದಲ್ಲಿ ಹೆಣ್ಣು ಭೂತ ಸೇರಬಾರದು ಅಂತ ಇತ್ತು. ಒಂದು ವೇಳೆ ಸೇರಿದ್ರೆ ಬಹಳ ಕಷ್ಟ ಆಗ್ತದೆ, ಅದು ಸಾಮಾನ್ಯವಾಗಿ ಬಿಟ್ಟು ಹೋಗೋದಿಲ್ಲ ಅಂತ. ಹೀಗಾಗಿ ನಮ್ಮ ದೊಡ್ಡಪ್ಪನ ಜೊತೆ ಯಾರೂ ಇರಲಿಕ್ಕೆ ಇಲ್ಲ. 6 ಜನ ಕೈ ಬಿಟ್ಟು ಹೋಗ್ಬಿಟ್ರು, 2 ಜನ ಸಿಸ್ಟರ್ಸ್ ಬಿಟ್ಟು ಹೋದ್ರು. ಆದರೆ ಹೆಣ್ಣು ಭೂತ ಸೇರಿಕೊಂಡು ನನ್ನ ದೊಡ್ಡಪ್ಪನ ಜೊತೆ ನಿಂತವಳು ಮತ್ತೊಬ್ಬ ಹೆಣ್ಣೆ, ಅದು ಅವರ ತಾಯಿ. ತಾಯಿ ಮಾತ್ರ ಅವನನ್ನು ನನಗೆ ಬಹಳ ಕಾಡುವುದೆಂದರೆ, ತನ್ನ ಮಗನನ್ನು ನನ್ನ ಅಜ್ಜಿ ನೋಡುವಾಗ ಅವನು ಅಂತ ನೋಡ್ತಿದ್ಲು, ಅವಳು ಅಂತ ನೋಡ್ತಿದ್ಲು. ದಿಸ್ ಇಸ್ ದ ಕ್ವಶನ್. ಸೇರಿದ್ದು ಹೆಣ್ಣು ಭೂತ, ಇದ್ದದ್ದು ಗಂಡು ಶರೀರ. ಕಥೆ ಎಲ್ಲಿದೆ ಅಂದರೆ, ಕವಿತೆ ಎಲ್ಲಿದೆ ಅಂದರೆ, ಧರ್ಮ ಜಿಜ್ಞಾಸ ಎಲ್ಲಿದೆ ಅಂದರೆ, ಈ ಸಂಕಟಗಳನ್ನು ಹಿಂಜೋದಿದೆಯಲ್ಲ, ದಟ್ ಈಸ್ ಸ್ಟೋರಿ. ಅವುಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ನಿಭಾಯಿಸುವ ಕೆಲಸ ಕೆಲವು ಕಥೆಗಳಲ್ಲಿ ಆಗಿದೆ. ಓಘ ಅಂತ ಒಂದು ಕಥೆ ಇದೆ, ಮುಳುಗಡೆ. ನಾನು ಬರ್ತಾ ಮೇಡಮ್ ಅವ್ರಿಗೆ ತೋರಿಸ್ತಾ ಇದ್ದೆ, ನೋಡಿ ನಮ್ಮ ಪ್ರದೇಶ ಇದೆಲ್ಲ ಮುಳುಗಡೆಯ ಪ್ರದೇಶ, ಮುಳುಗಡೆಯ ಜನಗಳು ಬಂದು ಇಲ್ಲಿ ನಿಂತ್ಕೊಂಡಿದ್ದಾರೆ. ಇದರೊಳಗೆ ಬಹಳ ದೊಡ್ಡ ನನಗೆ ಉಳಿದಿರೋದು ಫ್ಯಾಮಿಲಿಗಳು ಬರೋದು, ಮನೆ ಸಿಂಗ್ ಮಾಡೋದು, ಪತ್ರಾಸಂಧಾನಗಳಿಗೂ ಬಿಲ್ಡಿಂಗ್ಗಳಿಗೂ ಯಾವುದೂ ಪ್ರಶ್ನೆ ಆಗೋದಿಲ್ಲ. ಮುಳುಗಡೆಯಲ್ಲಿ ಆಗಿರುವ ಪ್ರಶ್ನೆಯನ್ನು ನಮಗೆಲ್ಲ ಜಮೀನುದಾರರಾಗಿರ್ತಕ್ಕಂಥ ನಾವುಗಳು ಬಂದು ಗಂಜಿ ಕೇಂದ್ರದ ಮುಂದೆ ನಿಲ್ಲೋದಾಯ್ತಲ್ಲ, ಅದು ಮನುಷ್ಯಗೆ ಹಿಂಸೆ ಆಗೋದು ಎಲ್ಲಿ ಅಂದರೆ ಅವನ ಒಟ್ಟು ಕತೆಗಾಗಿ ಅಲ್ಲ, ಅವನ ಮರ್ಮಕ್ಕೆ ಮುಟ್ಟುವ, ಅವನ ಎದೆಯನ್ನು ಕಾಡುವ ಯಾವುದೋ ಒಂದು ಅಸ್ತಿತ್ವದ ಪ್ರಶ್ನೆ. ಇದು ಚರಿತ್ರೆಯಲ್ಲಿ ಆಗದೇ ಇರತಕ್ಕಂಥದ್ದಲ್ಲ. ಭಾಳ ಹಿಂದೆ ಒಂದು ಕಾದಂಬರಿ ಬಂತು, ಸೋ ಮೆನಿ ಹಂಗರ್ಸ್ ಅಂತೇಳಿ. ಭವಾನಿ ಭಟ್ಟಾಚಾರ್ಯ ಅಂತಕ್ಕಂಥ ಭಾಳ ಅದ್ಭುತವಾದ ಲೇಡಿ 1931 ಸುಮಾರು ಬೆಂಗಾಲದಲ್ಲಿ ನಡೆದಿರ್ತಕ್ಕಂಥ ಡ್ರಾಫ್ಟನ್ನು ನೋಡಿ ಓದಬೇಕು, ಚರಿತ್ರೆಯನ್ನು, ಇತಿಹಾಸವನ್ನು ಓದಬೇಕು. ಈ ದೇಶಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವೇಶ್ಯರನ್ನು ಪೂರೈಸಿದ 2 ಬರಗಾಲಗಳು ಈ ದೇಶದಲ್ಲಿ ಆದವು. 1 at 1931, ಇನ್ನೊಂದು 71 ಸುಮಾರು. ಸೋ ಮೆನಿ ಹಂಗರ್ಸ್ ಒಳಗೆ ಅನೇಕ ಹಸಿವೆಗಳು ಅಂತದರ ಅರ್ಥ. ನಾವು ತಿಳ್ಕೊಂಡಿದ್ದೀವಿ 1 ಗಂಟೆಗೆ ಬಾಯಿಗೆ ಹಸಿವಾಗ್ತದೆ ಅಂತೇಳಿ. ಹಾಗಲ್ಲ. ಕಣ್ಣಿಗೂ ಹಸಿವಿದೆ, ಬಾಯಿಗೂ ಹಸಿವಿದೆ, ಮೂಗಿಗೂ ಹಸಿವಿದೆ, ಹೊಟ್ಟೆಗೂ ಹಸಿವಿದೆ. ಸೋ ಮೆನಿ ಹಂಗರ್ಸ್. ಮನುಷ್ಯ ಅಂದರೆ ಮತ್ತೇನು ಅಲ್ಲ, ಇವನು ಹಸಿವಿನ ಪ್ರಾಣಿ. ಒಂದು ಪೂರೈಸಿದರೆ ಮತ್ತೊಂದಕ್ಕೆ ಹಸಿತಾ ಇರ್ತಾನೆ ಅಂಥೇಳಿ ಬರೆದಿರೋ ಕಾದಂಬರಿ ಅದು, ಸೋ ಮೆನಿ ಹಂಗರ್ಸ್. ಅದರೊಳಗೊಂದು ಘಟನೆ ನನ್ನನ್ನು ತುಂಬ ಕಾಡ್ಬಿಡ್ತು. ಗಂಜಿ ಕೇಂದ್ರಗಳಲ್ಲಿ ಬೆಂಗಾಲದಲ್ಲಿ ಆವಾಗ ಊಟದ ಕೊರತೆ ಬಹಳ ಇದೆ. ಓಘ ನಾನು ಹೇಳ್ತಾ ಇರೋದು, ಊಟ ಯಾರಿಗೆ ಕೊಡಬೇಕು ಪ್ರಶ್ನೆ. ಎಲ್ಲರಿಗೂ ಕೊಡುವಷ್ಟು ಊಟ ಇಲ್ಲ. ಆವಾಗ ಲೆಕ್ಕ ಹಾಕ್ತಾರೆ ಅವರು, ಊಟವನ್ನು ಮಕ್ಕಳಿಗೆ ಮಾತ್ರ ಕೊಡೋಣ. ಮುದುಕರ ಒಂದು ಹೆಜ್ಜೆ ಗೋರಿಯಲ್ಲಿದೆ. ಯುವಕರು ನಡು ವಯಸ್ಸಿನ ಜೀವನ ಅನುಭವಿಸಿದರೆ ಮುಂದೆ ಭಾರತಕ್ಕೆ ಬೇಕಾಗುವುದು ಮಕ್ಕಳು. ಮಕ್ಕಳನ್ನು ರಕ್ಷಣೆ ಮಾಡೋಣ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಊಟ ಕೊಡುವ ವ್ಯವಸ್ಥೆ ಮಾಡ್ತಾರೆ. ಅದರೊಳಗೆ ಒಬ್ಬ ತಾಯಿ ಕ್ಯೂದಲ್ಲಿ ನಿಂತು ಮಗುವಿಗೆ ಊಟ ಮಾಡಿಸಿದಂತೆ ಮಾಡಿ ಮುಂದೆ ಹೋಗಿ ಮಗುವಿನ ಹೊಟ್ಟೆ ಹರಿದು ಅನ್ನ ತಿಂತಾಳೆ. ದಿಸ್ ಈಸ್ ಸೋ ಮೆನಿ ಹಂಗರ್ಸ್. ಭವಾನಿ ಭಟ್ಟಾಚಾರ್ಯ ಕಂಡದ್ದು ಒಂದು ಓಘ. ಇಂಥ 1000 ಕಥೆಗಳು ಇಲ್ಲಿರಬಹುದೇನೋ. ಇನ್ನೊಂದು ಕಥೆ ಇದೆ, ಅವ್ಯಕ್ತ.
ಈ ಕತೆ ಓದುವಾಗಕ್ಕ ಇದು ನಮ್ಮಂಥವನ್ನೇ ಹೇಳಿ ಮಾಡಿಸಿದ ಕತೆ ಅಂತಿತ್ತು. ಯಾಕೆ ಈ ಕತೆ ಒಂದೇ ಒಂದು ಸಣ್ಣ ಸಮಸ್ಯೆ ಅಂದರೆ ಗಂಡನಿಗೆ ಹೆಂಡತಿಯ ಬರ್ತ್ಡೇ ನೆನಪಿಲ್ಲ. ಬಿಗ್ಗೆಸ್ಟ್ ಕ್ರೈಮ್. ಜಗತ್ತಿನಲ್ಲಿ ಗಂಡಸರು ಎಂದೂ ಮಾಡಬಾರದ ಪ್ರಮಾದ ಯಾವುದಾದ್ರಿದ್ರೆ ಹೆಂಡತಿಯ ಬರ್ತ್ಡೇ ಮಾತ್ರ ಮರೆಯುವ. ಚಪ್ಪಳೆ ಜೋರಾಗಿ ಹಾಕ್ತಿದ್ದೆ. ಯಾಕಂದ್ರೆ ನಾನು ಎಂದೂ ನೆನಪಿಟ್ಟುಕೊಳ್ಳಲಾದ ಒಂದೇ ಸಂಗತಿ ಅಂದರೆ ಬರ್ತ್ಡೇ. ಇದು ಕಥೆ ಒಳಗೆ ನಂದೇ ಯಾಕೆ ಬರ್ದಿದ್ದಾರಪ್ಪ ಅದನ್ನು ಬಂದು ನಾನು ನಮ್ಮ ಮೇಡಮ್ ಅವ್ರಿಗೂ ಹೇಳಿದೆ, ಕನ್ನಡ ಡಿಪಾರ್ಟ್ಮೆಂಟ್ನ ಮೇಡಮ್ ಅವರು, ನೋಡ್ರಿ ಒಂದು ಚೆಂದ ಕಥೆ ಓದಿದೆ ನಾನು ಇವತ್ತು. ಯಾಕೆ ಅಂತ ಕೇಳಿದ್ರು. ಅವನ ಗಂಡ ನನ್ನಂತೆ ಇದ್ದ, ಹೆಂಡತಿಯ ಬರ್ತ್ಡೇ ಮಾತ್ರ ನೆನಪಿಟ್ಕೊಳ್ತಾ ಇದ್ದ. ಅವಳು ಮುಂಜಾನೆ ಕಾಯ್ತಾಳೆ, ಸಾಯಂಕಾಲ ಕಾಯ್ತಾಳೆ, ಬೆಳಿಗ್ಗೆ ಹೋಗುವಾಗ ಹೇಳಿರ್ತಾನೆ, ಸಾಯಂಕಾಲ ನಾನು ನೀನು ಕೂಡಿ ಇಂಥ ಹೋಟೆಲ್ನಲ್ಲಿ ಊಟ ಅದು ಮಗನಿಗೆ ಕೇಳುವಂತೆ, ಮಕ್ಕಳಿಗೆ ಕೇಳುವಂತೆ. ಮಗನೂ ಮಲಗ್ತಾನೆ, ಅವನೂ ಮಲಗ್ತಾನೆ, ಬರ್ತ್ಡೇ ಆಗಿದೆ. ಆದರೆ ಕಥೆ ಎಲ್ಲಿದೆ ಅಂದರೆ ಹೀಗೆ ಎಲ್ಲ ಮರೆಯುವ ಗಂಡನು ನಿದ್ರೆಗೆ ಜಾರಿದ ಮರುಕ್ಷಣ ಗಂಡಾಗಿ ಕಾಣೋದಿಲ್ಲ. ಅಯ್ಯೋ ಹೋಗಲಿ ಬಿಡಿ, ಎಷ್ಟು ಚೆಂದ ಮಗು ಮಲಗಿದಂತೆ ಮಲಗಿದಾರಲ್ಲ ಅಂತ ಕೆಳಗೆ ಬಂದು ಒಂದು ಮುತ್ತು ಕೊಡ್ತಾಳೆ ಅವಳು. ಅದು ನನಗೆ ಬಹಳ ಕಾಡುತ್ತೆ. ಮನುಷ್ಯ ಆಗೋದಲ್ಲಿ, ಕುಟುಂಬ ಕಟ್ಕೊಳ್ಳೋದಲ್ಲಿ ಕಂಪ್ಲೇಂಟ್ಗಳ ಪಟ್ಟಿ ಇಡ್ತಾ ಹೋಗ್ಬಿಟ್ರೆ ಬದುಕಾಗುತ್ತೆ ಅಂದ್ರಿ. ಯು ಕೆನಾಟ್ ಮೇಕ್ ಲೈಫ್. ಆದರೆ ಎಲ್ಲೋ ಒಂದು ಕ್ಷಣ ಒಂದು ರಾಜಿ ಬೇಕಲ್ಲ, ಅದು ಈ ಕಥೆಯ ಸೊಗಸುಗಾರ. ದ್ವಂದ್ವ ಮತ್ತೊಂದು ಅದ್ಭುತವಾದ ಕತೆ. ಅಗೇನ್ ಇಟ್ ಈಸ್ ಆನ್ ಲವ್ ಮ್ಯಾರೇಜ್. ನಾನು ಅದಕ್ಕೆ ಕೈ ಹಾಕೋದಿಲ್ಲ, ನಮ್ಮದು ಲವ್ ಮ್ಯಾರೇಜ್. ಓಕೆ, ಮತ್ತು ಅದರ ಆಯಾಮಗಳು ಬಹಳ ಭಿನ್ನವಾಗಿದ್ದಾವೆ. ಕಥನಗಳು ಅದು ರಾಮಾಯಣ ಕಾಲದಿಂದ ಇಲ್ಲಿವರೆಗೂ ಬಗೆಹರಿಸಿದೆ. ಹೀಗಾಗಿ ಅದೊಂದು ಪ್ರೇಮವನ್ನು ಆಧರಿಸಿದೆ. ನಿಮಗೆ ಗೊತ್ತಿದೆ ಪ್ರೇಮ ವಿವಾಹ ಅಂದರೆ ಏನು. ಅದರ ಹಿಂದಿನ ಒಂದು ಸಣ್ಣ ಘಟನೆ ನಾನು ಹೇಳಿದೆ. ಬಹಳ ಜನ ತಿಳ್ಕೊಂತೀವಿ, ನನ್ನ ಮಗಳು ಯಾವ ಜೊತೆನೂ ಓಡಿ ಹೋಗ್ಬಿಟ್ಟು ಅಳ್ತಾನೆ ಅವನು, ನನ್ನ ಮಗ ಯಾವನ್ನೂ ಓಡಿಸಿಕೊಂಡು ಹೋಗ್ತಾ ಅಳ್ತಾನೆ ಅವನು. ಇಂಥ ಅನೇಕ ಪೇರೆಂಟ್ಸ್ಗಳನ್ನು ನಾನು ನೋಡಿದ್ದೇನೆ. ಕೇಳಬೇಕು ಅವರಿಗೆ, ಯಾಕೆ ಹಿರಿಯರೇ ನೀವು ಯಾಕೆ ಅಳ್ತಾ ಇದ್ದೀರಾ, ಮಗಳು ಏನು ತಪ್ಪು ಮಾಡಿದೆ? ಏನಿಲ್ಲ ಸರ್, ಓಡಿ ಹೋಗಿದ್ದಾಳೆ. ಏನು ತೊಂದರೆ ಏನಾಯಿತು, ಮುಂದೆ ನೀವೇನು ಮಾಡೋದಿದೆ? ನಾನು ಮದುವೆನೇ ಮಾಡಿಸೋದಿದ್ದೆ, ಮತ್ತು ಅವ್ರು ಏನು ಮಾಡ್ತಾ ಇದ್ದಾರೆ? ಮದುವೆಗೆ ಹೋಗಿದ್ದಾರೆ, ಮದುವೆ ಆಗಿದ್ದಾರೆ. ಇಲ್ಲ ಸರ್, ಮಾನ ಹೋಯಿತು, ನನ್ನ ಮರ್ಯಾದೆ ಹೋಯಿತು, ನನ್ನ ಸಾಮಾಜಿಕ ಸ್ಥಾನಮಾನ ಕೆಳಗೆ ಬಂತು. ಇದಕ್ಕೊಂದು ಸಣ್ಣ ಎಕ್ಸಾಂಪಲ್. ಅಮೀರ್ ಖಾನ್ ಅಂತ ಒಬ್ಬ ನಟ ಇದ್ದಾರೆ. ಸತ್ಯಮೇವ ಜಯತೆ ಅಂತ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದರು. ಒಬ್ಬ ಮಹಿಳೆಯನ್ನು ಇಂಟರ್ವ್ಯೂ ಕರೆದರು. ಇಂಟರ್ವ್ಯೂಯಲ್ಲಿ ಬಂದು ಕುಳಿತಂಥ ಮಹಿಳೆ 6 ಜನ ಪುರುಷರಿಂದ ರೇಪ್ ಆದಂಥವಳು. ಅವಳನ್ನು ಏಕಕಾಲಕ್ಕೆ 6 ಜನ ಪುರುಷರು ಕೂಡ ರೇಪ್ ಮಾಡಿದ್ದಾರೆ. ಅವಳು ವೇದಿಕೆ ಮೇಲೆ ಬಂದು ಕೂತಿದ್ದಾಳೆ. ಅಮೀರ್ ಖಾನ್ ಒಂದು ಪ್ರಶ್ನೆ ಕೇಳ್ತಾನೆ, आपको कैसे लगते हैं 6 लोग एक बार आपके साथ जो करना नहीं चाहता वो तो कर दी. ನಿಮಗೆ ನಿಮ್ಮ ಮಾನ ಹೋಗಿದೆ ಅಂತ ಅನಿಸಲ್ವಾ ಅವನ ಪ್ರಶ್ನೆ. ಆ ಹೆಣ್ಮಗಳು ಉತ್ತರ ಇವತ್ತಿಗೂ ನನಗೆ ಜಗತ್ತಿನ ಯಾವ ಕಾವ್ಯವೂ ಕಾಡದಂತೆ, ಯಾವ ಕಥೆಯೂ ಕಾಡದಂತೆ ಕಾಡುತ್ತೆ. ಕೇಳ್ತಾಳೆ ಒಂದು ಪ್ರಶ್ನೆ. ಇಷ್ಟು ಬುದ್ಧಿ ನಮ್ಮ ಪರಿತ್ಯಕ್ತರಿಗೆ ಬಂದರೆ ಸಾಕು. ಅವಳು ಕೇಳ್ತಾಳೆ, ಮಾನ ಯಾರು ಹಾಳು ಮಾಡಿದ್ರು ಅವ್ರು ನಾಚಿಕೆ ಪಡಬೇಕು, ನಮ್ಮಲ್ಲ. ರೇಪ್ ಮಾಡಿದವ್ರಿಗೆ ನಾಚಿಕೆ ಪಡಬೇಕಾದವರು ನಾನಲ್ಲ. ಎರಡನೇದು ಈ ಸಮಾಜದ ಮರ್ಯಾದೆ ನನ್ನ ದೇಹದಲ್ಲೇ ಇದೆ ಅಂತ ಯಾವ ನನ್ನ ಮಗ ಹೇಳ್ತಾರೆ ನಿಮಗೆ? ದ ಪ್ರೆಸ್ಟೀಜ್ ಆಫ್ ಎ ಹ್ಯೂಮನ್ ಬಾಡಿ ಇಸ್ ನಾಟ್ ಇನ್ ಎ ಪರ್ಟಿಕ್ಯುಲರ್ ಪಾರ್ಟ್, ಇಟ್ ಈಸ್ ಇನ್ ಯುವರ್ ಮೈಂಡ್, ಇಟ್ ಈಸ್ ಯುವರ್ ಮೈಂಡ್ ಸೆಟ್. ಅದಕ್ಕಾಗಿ ನನಗೆ ಅಭಿಮಾನ ಇದೆ. ನನ್ನಂಥ ನಾನು ಬದುಕು ಬಂದಿದ್ದಾನೆ. ಆದರೆ ನನ್ನಂಥ ಒಬ್ಬ ಸಾಮಾನ್ಯ ನಿಶಕ್ತ ಹೆಣ್ಣು ಮಗಳ ಮೇಲೆ 6 ಜನ ಕೂಡ ರೇಪ್ ಮಾಡಿದ್ರಲ್ಲ, ಈ ಸಮಾಜದ ಬಗ್ಗೆ ನನಗೆ ಧಿಕ್ಕಾರ ಇದೆ. ಅವಳು ಕೊಟ್ಟು ಕಥೆ ಅಂದರೆ, ಕಾದಂಬರಿ ಅಂದರೆ ನಾನು ಯಾವಾಗಲೂ ತಿಳ್ಕೊಂಡು ಇಷ್ಟೇ. ನಮ್ಮ ಬದುಕಿನ ಆಲೋಚನಾ ಕ್ರಮವನ್ನು ಬದಲಾಯಿಸಿಬಿಡ್ತದಲ್ಲ, ಅದು ನೋಡುವ ದೃಷ್ಟಿಕೋನವನ್ನು ಬದಲಾಯಿಸಿಬಿಡ್ತಲ್ಲ, ಅದು ಒಂದು ಶ್ರೇಷ್ಠ ಕೃತಿ ಅಂತ ಹೇಳ್ತಾರೆ. ಸಿದ್ದೇಶ್ವರ ಸ್ವಾಮೀಜಿಯವರು ಪ್ರವಚನ ಮಾಡ್ತೀವಿ. ಅದೇ ಹೂವು, ಅದೇ ಟೇಬಲು, ಅದೇ ಬಿಳಿ ಬಟ್ಟೆ, ಅದೇ ಜನ. ಆದರೆ ಅವರು ಹೇಳಿದರೆ ನಮಗೆ ನಾಟ್ತಾ ಇತ್ತು.
ಇರಲಿಲ್ಲ. ಏನು ಕಾರಣ? ಕಾರಣ ಇಷ್ಟೇ, ಆ ದೃಷ್ಟಿಕೋನವನ್ನು ನಾವು ಬದುಕನ್ನು ಏನೋ ಅಂದುಕೊಂಡು ಬಂದಿರ್ತಿದ್ದೀವಿ. ಪ್ರವಚನ ಮುಗಿಯೋದ್ರೊಳಗೆ ಈ ಬದುಕು ಹಾಗಲ್ಲ ಅಂದ್ಕೊಂಡು ಹೋಗ್ತಿದ್ದೀವಲ್ಲ, ದೃಷ್ಟಿಕೋನ ಬದಲಾಗುತ್ತೆ. ಎಲ್ಲ ಕಥೆಗಳ ಪ್ರಯತ್ನ ಆ ನಿಟ್ಟಿನಲ್ಲಿದೆ. ಇಲ್ಲೊಂದು ಕೇಳದ ಧ್ವನಿ ಅಂತೇಳಿ ಒಂದು ಕುಷ್ಠು ರೋಗ ಕುರಿತಾಗಿರ್ತಕ್ಕಂಥ ರೋಗ ಕಥೆ ಇದು. ಕಥೆ ಹೇಳೋದಿಲ್ಲ, ಆದರೆ ಒಂದು ರೋಗ ಈ ಸಮಾಜದಲ್ಲಿ ಗೊತ್ತಿದೆ. ಮಲೇರಿಯಾ ಒಂದು ಕಾಲಕ್ಕೆ ಕಾಡಿದೆ, ಪ್ಲೇಗ್ ಒಂದು ಕಾಲಕ್ಕೆ ಕಾಡಿದೆ, ಕುಷ್ಠರೋಗ ಒಂದು ಕಾಲಕ್ಕೆ ಕಾಡಿದೆ. ವಿನೋಬಾ ಭಾವೆ ಅಂತ ಒಂದು ಗಾಂಧೀಜಿ ಅಂತ ಕುಷ್ಠನ್ನು ನಿರ್ಮೂಲನೆ ಮಾಡೋ ಸಲುವಾಗಿ ತಮ್ಮ ಜೀವನವನ್ನೇ ಕಳೆದಿದ್ದಾರೆ. ಆದರೆ ಮನುಷ್ಯನಲ್ಲಿ ಒಂದು ಉದ್ದಟತನ ಇರ್ತದೆ ಯಾವಾಗಲೂ. ಯಾರಾದರೂ ಬಂದು ಯಾವುದಾದ್ರೂ ಒಂದು ರೋಗನ ಗುರುತಿಸಿ ಹೇಳಿದ್ರೆ ನಮ್ಮ ಮರ್ಯಾದೆ ಹೋಯ್ತು ಅಂದ್ಕೊಂಡ್ಬಿಡ್ತೀವಿ. ಇಲ್ಲೊಂದು ಮಗು ಹೇಳ್ತದೆ ತಂದೆಗೆ, ನನಗೆ ಕುಷ್ಠರೋಗದ ಲಕ್ಷಣ ಕಾಣ್ತಾ ಇದ್ದಾವಪ್ಪ, ಆಸ್ಪತ್ರೆಗೆ ಹೋಗೋಣ. ಒಪ್ಕೊಳ್ಳೋದಿಲ್ಲ ಅವನು. ಹಾಗಂದುಕೊಂಡು ಬಿಟ್ಟರೆ ಅವನ ಮರ್ಯಾದೆ ಕೆಳಗಾಗ್ಬಿಡ್ತದೆ. ಅಂಥ ಪ್ರಶ್ನೆಗಳನ್ನು ಬೆಳದಿಂಗಳು ಅಂತ ಒಂದು ಕಥೆ ಇದೆ, ಲೋಕೇಶ್ ಮತ್ತು ಮುಕ್ತ. ಇದು ಒಂದು ಭಾಳ ಮಹತ್ವದ ಪ್ರಶ್ನೆಯನ್ನು ಎತ್ತುತ್ತದೆ. ಯಾರೋ ಮನೆಗೆ ಹೋಗ್ತೀವಿ, ಸುದ್ದಿ ಮಗು ಆಗಿದೆ ಅಂದ ತಕ್ಷಣ ನಮ್ಮ ಮೊಟ್ಟ ಮೊದಲ ಪ್ರಶ್ನೆ, ಬಾಣಂತಿ ಹಾಕಿದ್ದಾಳೆ ಅಂತ ಕೇಳ್ತೀವ? ಕೇಳಲ್ಲ. ಮೊಟ್ಟ ಮೊದಲ ಪ್ರಶ್ನೆ ಗಂಡು ಹೆಣ್ಣು. ಏನು ಗಂಡು ಹುಟ್ಟಿದ್ ಬಿಟ್ಟರೆ ನೋಡ್ಬಿಡ್ಬೇಕು, ಹೆಣ್ಣು ಹುಟ್ಟಿದ ಕೂಡಲೇ ಕೆಲವು ಪರಿಸ್ಥಿತಿ ನೋಡಬೇಕು. ಅದು ನೆಕ್ಸ್ಟ್ ಇನ್ನೊಂದು ಕ್ವಶನ್, ಮಗು ಕಪ್ಪಗಿದೆಯಾ ಬೆಳ್ಳಗಿದೆಯಾ? ಈ ಕಲರ್ ಮತ್ತು ಜೆಂಡರ್ 2 words ನೋಡಿ. ಅನೇಕ ಸರಿ ಹೇಳ್ತಾರೆ, ಪ್ರಪಂಚವನ್ನು ಆಳ್ತಾ ಇರೋರು ರಾಜಕಾರಣಿಗಳೆಲ್ಲ, ಪ್ರಪಂಚವನ್ನು ಆಳ್ತಾ ಇರೋದು ಶಬ್ದಗಳು ಅಂತ ಹೇಳ್ತಾರೆ. ಕೆಲವು ಶಬ್ದಗಳು ಈ ಪ್ರಪಂಚವನ್ನು ಆಳ್ತಾ ಇದೆ. ಹಾಗೆ ಇಂಥ ಒಂದು ಅನಿಷ್ಟವನ್ನು ಪ್ರಶ್ನೆ ಮಾಡಿಕೊಂಡು ಬೆಳದಿಂಗಳು ಅನ್ನುವ ಕಥೆಯನ್ನು ಬರೆದಿದ್ದಾರೆ. ಶ್ರೀ ಅಂತ ಒಂದು ಕಥೆ ಇದೆ. ಶ್ರೀ ಅಂದರೆ ಅದು ಮಗುವಿನ ಹೆಸರು. ಅದು ಫಿಸಿಕಲಿ ಚಾಲೆಂಜ್ ಅಲ್ವಾ? ಅನೇಕ ಥರದ ಮಕ್ಕಳು ಇರ್ತಾರೆ, ನಿಮಗೆ ಗೊತ್ತಿದೆ. ಕೆಲವು ಮಕ್ಕಳಿಗೆ ನಡೆಯೋಕ್ಕಾಗೋದಿಲ್ಲ, ಮಾತಾಡೋಕ್ಕಾಗೋದಿಲ್ಲ, ಅಪ್ರಬುದ್ಧ ಮಕ್ಕಳು ಇರ್ತಾರೆ. ಅಂಥ ಮಗುವನ್ನು ಎತ್ತಿಕೊಂಡು ಭಾಳ ಅದ್ಭುತವಾಗಿದ್ದ ಲಿಟ್ರೇಚರ್ ಹಿಂದಿಯಲ್ಲಿ ಬ್ಲ್ಯಾಕ್ ಅಂತಕ್ಕಂಥ ಒಂದು ಭಾಳ ಚಂದ ಸಿನಿಮಾ ಬಂತು ನೋಡಿ, ತುಂಬ ಚೆನ್ನಾಗಿದೆ. ಇದು 6 ತಿಂಗಳು 7 ತಿಂಗಳು ಈ ಥರ ಹುಟ್ಟಿರ್ತಕ್ಕಂಥ ಅಪ್ರಬುದ್ಧ ಮಕ್ಕಳನ್ನು ನಿಭಾಯಿಸುವ ಒಂದು ಕತೆ. ಗೋಲ್ಡ್ ಮೆಡಲ್ ಅಂತ ಒಂದು ಕತೆ ಇದೆ. ಇದು ಜಾತಿ ಕೆಳಜಾತಿ ಪ್ರಶ್ನೆಗಳೇ. ನೀಲಮ್ಮ, ಇದು ಕೂಡ ಮುಳುಗಡೆಯನ್ನು ಕೊಡ್ತಾಯಿರ್ತಕ್ಕಂಥ ಕತೆ. ಇಲ್ಲಿ ನನಗೆ ಭಾಳ ಕಾಡಿದ್ದಂದರೆ, ಇವಳು ಒಬ್ಬ ಕೆಲಸಗಾರ, ಆಫೀಸ್ನಲ್ಲಿ ಕೆಲಸ ಮಾಡ್ತಿರ್ತಾಳೆ. ಅವಳು ಮುಳುಗಡೆಯೊಳಗೆ ಮನೆಗಳು ಸರ್ವೆ ಮಾಡ್ತಾ 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 ಮೇಲಾಧಿಕಾರಿಗಳ ಒತ್ತಡದಿಂದ ಮಾಡ್ತಾ ಮಾಡ್ತಾ ಎಷ್ಟು ದೂರ ಹೋಗ್ಬಿಡ್ತಾರೆ ಅಂದರೆ, ಅವಳ ಮನೆಯೊಳಗೆ ಒಂದು ಮುದುಕಿ ಇದೆ, ಒಂದು ನೀರು ಹೊಕ್ಕರಕ್ಕೆ ಎತ್ತಿ ಇಡುವವರೂ ಇಲ್ಲ. ಆದರೆ ಸರ್ಕಾರಿ ಸೇವೆಗಳಲ್ಲಿ ಅನೇಕ ಸಾರಿ ನಮಗೆ ಹೀಗಾಗ್ಬಿಡ್ತದೆ. ಗೌರ್ಮೆಂಟ್ ವಿಲ್ ನಾಟ್ ಲಿಸನ್ ಟು ಯು, ಇಟ್ ವಿಲ್ ನಾಟ್ ಲಿಸನ್ ಟು ಯುವರ್ ಸಫರಿಂಗ್ಸ್. ಅದಕ್ಕೆ ಏನಾಗಬೇಕು, ಡಾಟಾ ಕಂಪ್ಲೀಟ್ ಆಗಬೇಕು, ರಿಪೋರ್ಟ್ ಹೋಗಬೇಕು. ಯಾರ್ದೋ ರಿಪೋರ್ಟ್ ಕೊಡೋದ್ರೊಳಗೆ ನಾವು ರಿಪೋರ್ಟನ್ನು ಪಾರ್ಟ್ ಆಗಿಬಿಡ್ತೀವಿ ಅನ್ನೋದನ್ನು ಮರೆತು ಬಿಟ್ಟಿರ್ತೀವಿ ನಾವು ಅನೇಕ ಸಾರಿ. ಕರೋನಾದಲ್ಲಿ ಹೀಗಾಯಿತು. ಎಷ್ಟೋ ಜನ PPT ಕಿಟ್ಗಳನ್ನು ಹಾಕೊಂಡು ಕೆಲಸ ಮಾಡ್ತಕ್ಕಂಥವರು, ಹೆಣಗಳ ಲೆಕ್ಕ ಇಡ್ತಕ್ಕಂಥವರು, ಹೆಣಗಳಾಗದಂತೆ ನೋಡಿಕೊಂಡವರು ಕೂಡ ಹೆಣಗಳಾಗಿ ಹೋದರು. ಇದು ದುರಂತ. ಇನ್ನೊಂದು ರಜಿಯಾ ಮತ್ತು ಪ್ರಣೀತಾ, ಭಾಳ ಮಹತ್ವದ ಪ್ರಶ್ನೆ, ಭಾಳ ಭಾವುಕವಾಗಿರ್ತಕ್ಕಂಥ ಕಥೆ. ಇಲ್ಲಿ ಕಥೆಗಾರ್ತಿ ಸುಶೀಲಾ ಅವರು ಸಾಧನೆ ಎಂದರೇನು ಅನ್ನೋ ಪ್ರಶ್ನೆಯನ್ನು ಎತ್ತಿದ್ದಾರೆ. ಅದರೊಳಗಿನ ಒಂದು ಸಾಲು ನನಗೆ ಬಹಳ ಇಷ್ಟ ಆಯಿತು. ತಮಗೆ ಸಿಕ್ಕ ನೋಡಿ, ನಾವು ಸಾಧನೆ ತುಂಬ ಮಾಡ್ತಾ ಇದ್ದೀವಿ. ಈಗ ರೀಲ್ಸ್ ಮಾಡೋದಂದರೆ ಸಾಧನೆ ಮಾಡೋದು. ಈ ರೀಲ್ಸ್ ಮಾಡುವ ಹುಚ್ಚಾಟಗಳಲ್ಲಿ ಮಕ್ಕಳು ಯಾವ ಹಂತಕ್ಕೆ ಹೋಗಿದ್ದಾರೆ, ಹೆಣ್ಮಕ್ಳು ಯಾವ ಹಂತಕ್ಕೆ ಹೋಗಿದ್ದಾರೆ, ಪುರುಷರು ಯಾವ ಹಂತ, ಅದಕ್ಕೇನು ಪ್ರಶ್ನೆ ಇದೆ? ಕಾಮನ್ ಡಿಸೀಸ್ ಇದು, ಎಲ್ಲರಿಗೂ ಅಂಟ್ಕೊಂಡಿದೆ. ಈಗ ನಾವು ಚಿಂತೆ ಮಾಡ್ತಾ ಇದ್ದೀವಿ, ಈ ಜಗತ್ತಿನಲ್ಲಿ ಯಾವುದಾದ್ರೂ ಇರಲಿ ಮೊಬೈಲ್ ಮೊದಲು ಹೋಗಲಿ ಇರ್ತಕ್ಕಂಥ ಲೆಕ್ಕಕ್ಕೆ ಬಂದಿದೆ. ಹೊಸ ರೋಗಗಳು ಹುಟ್ಟುಕೊಳ್ತಾ ಇದ್ದಾವೆ. ಮಕ್ಕಳನ್ನು ಮೊಬೈಲನ್ನು ಬಿಡಿಸಿರ್ತಕ್ಕಂಥ ಮಾತ್ರೆಗಳು ಹುಡ್ತಾ ಇದ್ದಾವೆ. ಸೈಕಾಲಜಿಸ್ಟ್ ಹುಡ್ತಾ ಇದ್ದಾರೆ ನೋಡಿ. ನಮಗೆ ಹೇಳ್ತಾ ಇದ್ರು, ನಾನೊಂದು ಎಸ್ಸೆ ಪಾಠ ಮಾಡ್ತಿದ್ದೆ ಮಕ್ಕಳಿಗೆ, ಥ್ರೋ ಅವೇ ಸೊಸೈಟಿ ಅಂತೇಳಿ. ಪ್ರಪಂಚದಲ್ಲಿ ಬರುವ ಯಾವುದೇ ವಸ್ತು ಮುಗ್ಧವಾಗಿ ಬರುವುದಿಲ್ಲ ಮತ್ತು ಮುಗ್ಧವಾಗಿ ಹೋಗೋದಿಲ್ಲ. ಅದು ಬಂದಿದೆ ಅಂದರೆ ಅದು ಏನಾದರೂ ಒಂದನ್ನು ನಾಶ ಮಾಡಿನೇ ಹೋಗಬೇಕು.
ಈಗ ಮೊಬೈಲ್ ಆ ಪ್ರಮಾಣದಲ್ಲಿ ನಮ್ಮನ್ನು ನಾಶ ಮಾಡ್ತಾ ಮಾಡ್ತಾ ಸಾಧನೆ ಅಂದರೆ ಏನು ಅಂದರೆ ನೆಕ್ಸ್ಟ್ ಒಂದು ಉತ್ತರ ಇದೆ, ಪಾಪ್ಯುಲರ್ ಆಗೋದು. ಪಾಪ್ಯುಲರ್ ಆಗಿ ಮುಂದೇನು ಈ ಪ್ರಶ್ನೆಗೆ ಉತ್ತರ ಇದೆ. ಬಟ್ ಪಾಪ್ಯುಲಾರಿಟಿ ಹ್ಯಾಸ್ ಬಿಕಮ್ ಕಾಮನ್ ಡಿಸೀಸ್. ನಮಗೆಲ್ಲರಿಗೂ ಕೂಡ ಪ್ರಸಿದ್ಧರಾಗಬೇಕು. ನಾಳೆ ಬೆಳಗಾಗುವುದರೊಳಗಾಗಿ ಎಷ್ಟು ಕೆ ಆಗಿದೆ ನೋಡಬೇಕು. ಇದರೊಳಗೆ ಊಟ ಹೋಗಿದೆ, ಕುಟುಂಬ ಹೋಗಿದೆ, ಪಕ್ಕದಲ್ಲಿ ಗುರು ಹಿರಿಯರಿದ್ದು ಕಾಣೋದಿಲ್ಲ, ವಯಸ್ಸಾಗಿರ್ತಕ್ಕಂಥ ತಂದೆನೋ ತಾಯಿನೋ ಆ ಮೊಬೈಲ್ ಪಕ್ಕದಲ್ಲಿಡಪ್ಪ, ನಾನು ನಿನ್ನ ಜೊತೆ ಎರಡು ಮಾತಾಡಬೇಕು ಅಂತಿರ್ತಾನೆ, ಕೇಳಿಸೋದಿಲ್ಲ. ಅಂಥ ಒಂದು ವಿಚಾರವನ್ನು ಇಟ್ಕೊಂಡು ಇದು ಸಾಧನೆ. ವಾಟ್ ಈಸ್ ಅಚೀವ್ಮೆಂಟ್? ಅಚೀವ್ಮೆಂಟ್ ಈಸ್ ನಾಟ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್. ಅಚೀವ್ಮೆಂಟ್ ಈಸ್ ನಾಟ್ ಕಾಂಕರಿಂಗ್ ಕಂಟ್ರೀಸ್. ಅಚೀವ್ಮೆಂಟ್ ಈಸ್ ನಾಟ್ ಮೇಕಿಂಗ್ ಮನಿ. ಭಾಳ ಚಂದ ಒಂದು ಉತ್ತರ ಕೊಡ್ತಾರೆ ಅವರು. ಅಷ್ಟೇ ಹೊತ್ತು ತಮಗೆ ಸಿಕ್ಕ ಜೀವಮಾನದ ಅವಕಾಶವನ್ನು, ಜವಾಬ್ದಾರಿಗಳನ್ನು ಯಾವುದೇ ಗೊಳಗಾಟವಿಲ್ಲದೆ ಬದುಕುವುದೂ ಕೂಡ ಸಾಧನೆ. ಯು ಆರ್ ಗಿವನ್ 100 years. 100 ವರ್ಷದ ಬದುಕನ್ನು ಭಗವಂತ ಕೊಟ್ಟಿದ್ದಾನೆ. ಪ್ರಕೃತಿ ಕರುಣೆ ಮಾಡಿದೆ. ಆದರೆ ಈ 100 ವರ್ಷವನ್ನು ಬದುಕಲಾರದಷ್ಟು ನಾನು ನನ್ನ ವ್ಯವಸ್ಥೆಯನ್ನು ಹದಗೆಡಿಸಿಕೊಂಡಿದ್ದೇನಲ್ಲ, ಇದು ಮನುಷ್ಯ ಸಮಾಜದ ದುರಂತ ಅನ್ನುವ ಒಂದು ಕಥೆ. ಕಿಶೋರ್ ಅನ್ನುವ ಒಂದು ಕತೆ. ಅವನು ಹುಡುಗ, ಮೋಸ್ಟ್ಲಿ ಲಲಿತಾ ಮೇಡಮ್ ಅವ್ರಿಗೆ ಮತ್ತು ಶೀಲಾ ಮೇಡಮ್ ಅವ್ರಿಗೆ ಭಾಳ ಹತ್ತಿರದ ಕತೆ. ನಮಗೆಲ್ಲ ಮೇಸ್ತ್ರಿಗಳಿಗೆಲ್ಲ ಭಾಳ ಹತ್ತಿರದ ಕತೆ ಇದೆ. ಯಾಕಂದರೆ ನಮ್ಮನ್ನು ಕದಿಯುವ ನಮ್ಮ ಶಿಷ್ಯರೂ ಇರ್ತಾರೆ, ಆದರೆ ಕದಿಬೇಕು. ನಮ್ಮಲ್ಲಿ PhD ಮಾಡ್ತಿರ್ಬೇಕಾದ್ರೆ ಒಂದು ಸೂತ್ರ ಕಲಿಸ್ತಾರೆ. ಏನು? ಬೆಗ್, ಬಾರೋ ಆ್ಯಂಡ್ ಸ್ಟೀಲ್. ನಿನಗೆ ನಿನ್ನ ಸಂಶೋಧನೆ ಕಂಪ್ಲೀಟ್ ಮಾಡಬೇಕಾಗಿದ್ದರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ವಿಚಾರ ಇರ್ತಕ್ಕಂಥ ಮೊದಲು ಕೇಳು. ಬೆಗ್ ಕೊಡಲಿಲ್ವಾ, ಕಡ ತಗೊಂಡ್ಬಾ. ಬಾರೋ, ಇಲ್ಲರಿ ಇಷ್ಟು ದಿವಸದ ಮೇಲೆ ಕೊಡ್ತೀನಿ, ಅದಕ್ಕೆ ಬೇಕಾದ್ರೆ ಎಷ್ಟು ಫೀಸ್ ತೊಗೊಳ್ಳಿ ಅಂತ ಕಡ ತಗೊಂಡು. ಅದಕ್ಕೂ ಒಪ್ಪಲಿಲ್ಲ ಅಂದರೆ ಏನು ಮಾಡು? ಸ್ಟೀಲ್. ಗದ್ದೆ ಬಿಡು, ಹೋಗ್ಲತ್ತ ಏನಾಗಲಿ. ಇಲ್ಲಿ ಒಬ್ಬ ಮೇಸ್ತ್ರು ಮೊಬೈಲ್ ಕದಿತಾನೆ. ಒಬ್ಬ ಹುಡುಗ ಕದ್ದು, ಅವ್ನಿಗೆ ಗೊತ್ತು ನಾನು ಮೇಸ್ತ್ರು ಮೊಬೈಲ್. ಅವ್ರು ನೋಡಿದಾಗೊಮ್ಮೆ ಮೊಬೈಲ್ ನೆನಪಾಗ್ತಿರ್ತದೆ. ನನಗೆ ಚಂಪಾ ಅವ್ರ ಪದ್ಯವನ್ನು ನೆನಪಾಗ್ತದೆ. ಚಂಪಾ ನನ್ನ ಗುರುಗಳು ಚಂದ್ರಶೇಖರ್ ಪಾಟೀಲ್. ಒಮ್ಮೆ ಬರ್ತ್ಡೇಗೆ ಚಂಪಾ ಅವರಿಗೆ ಅವ್ರ ಹೆಂಡತಿ ಚಪ್ಪಲಿ ಕೊಂಡಿಸ್ಕೊಡ್ತಾರೆ. ಹೊಸ ಚಪ್ಪಲಿ ಕೊಂಡಿಸ್ಕೊಡ್ತಾರೆ. ಆಮೇಲೆ ಅವಾಗ ಎಲ್ಲೇ ಸಭೆಗೆ ಹೋದಾಗೆಲ್ಲ ಚಂಪಾ ಕೇಳ್ತಿರ್ತಾರೆ. ಚಂಪಾಗೆ ಅವ್ರ ಹೆಂಡತಿ ಕೇಳ್ತಿರ್ತಾರೆ, ಪಾಟೀಲ ನೆನಪದಾವಿಲ್ಲ ಏನು ಚಪ್ಪಲಿ? ಇದನ್ನು ಚಂಪಾ ಭಾಳ ಚೆನ್ನಾಗಿ ಹೇಳ್ತೀವಿ. ನೆನಪದಾವಿಲ್ಲ, ಮುಂದೆ ನೆನಪು ಬೇಡ ಪದೇ ಚಪ್ಪಲಿ ಅಂತ ಹೇಳ್ಬಿಟ್ಟು ಪಬ್ಲಿಕ್ ತಪ್ಪಿ ನೆನಪದವ್ರಿಗೆ ಹೋಗಿ ಅಂತ ಹೇಳ್ತಿರ್ತಾರೆ. ಸೊ ಇಲ್ಲಿ ಅಂಥ ಒಬ್ಬ ವಿದ್ಯಾರ್ಥಿ ಅವನು ಏನು ಮಾಡಿದಾನೆ? ಮೊಬೈಲ್ ಕದ್ದಿದ್ದಾನೆ. ಆದರೆ ಮೊಬೈಲ್ ಕದ್ದಿದ್ದೇನೆ ಅನ್ನುವ ಒಂದು ಎಚ್ಚರಿಕೆ ಅವನನ್ನು ಬಹಳ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡ್ತಾರೆ. ಚರಿತ್ರೆಯಲ್ಲಿ ಈ ಥರದ ಉದಾಹರಣೆಗಳಿವೆ. ಅಮೇರಿಕಾದಲ್ಲಿ ಒಬ್ಬ ಬಹಳ ದೊಡ್ಡ ಬಾಕ್ಸರ್ ಇದ್ದ. ಅವನ ಹೆಸರು ಮೊಹಮ್ಮದ್ ಅಲಿ ಅಂತ. ಈ ಮೊಹಮ್ಮದ್ ಅಲಿ ಮೊದಲಿಗೆ ಸೈಕಲ್ ತಗೊಂಡು ಬಾಕ್ಸಿಂಗ್ ನೋಡ್ಲಿಕ್ಕೆ ಹೋದ. ತೆಳ್ಳನೆಯ ನರಪೇಕದ ಮನುಷ್ಯ. ಏನಾಗ್ಬಿಡ್ತು, ಬಾಕ್ಸಿಂಗ್ ನೋಡ್ಲಿಕ್ಕೆ ಹೋದವನಿಗೆ ಸೈಕಲ್ನೇ ಕದ್ಬಿಟ್ರು. ಅವಾಗ ಅವನು ಬಂದು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟ. ಅಳ್ಕೋತ ಬಂದ, ಹೇಳ್ದ, ನನ್ನ ಸೈಕಲ್ ಕಳುವಾಗಿದೆ ಸರ್. ಅವ್ರು ಹೇಳಿದ್ರು, ಸುಮ್ಮನೆ ಹೇಳಿದ್ರು, ಜೋರಾದ ಕಪ್ಪಾಳಿ ಕೊಟ್ಟರು. ಅಯೋಗ್ಯ, ಸೈಕಲ್ ಸಂಭಾಳಿಸ್ಲಿಕ್ಕೆ ಬರಲಾರ್ದು ಬಾಕ್ಸಿಂಗ್ ಯಾಕೆ ಮಾಡಕ್ಕೆ ಬಂದಿದೆಯಾ ಅಂತ. ಬಾಕ್ಸಿಂಗ್ ಅಂದರೆ ಇದು ಯುದ್ಧ, ಇದು ಶಕ್ತಿ ಬೇಕಾದ್ರೆ. ಶಕ್ತಿನೇ ಇಲ್ಲ ನಿನಗೆ, ಇದನ್ನು ನೋಡಿ ಏನು ಮಾಡ್ತೀಯ ಅವನು. ಆವಾಗ ಆ ಒಂದು ಹೇಳ್ತಾನೆ, ಹಿ ರೈಟ್ಸ್ ಇನ್ ಇಸ್ ಬ್ಯಾಕ್ ಆಲ್ಸೋ. ಆ ಒಂದು ಪೊಲೀಸನ ಹೊಡೆತ ನನ್ನನ್ನು ಜಗತ್ಪ್ರಸಿದ್ಧ ಬಾಕ್ಸರ್ನನ್ನಾಗಿ ಮಾಡುತ್ತದೆ. ದ ಗ್ರೇಟೆಸ್ಟ್ ಬಾಕ್ಸರ್ ಇನ್ ದ ವರ್ಲ್ಡ್. ದುರ್ಬಲರಿದ್ದರೆ, ನಾವು ದುರ್ಬಲರಾದರೆ ನಮ್ಮಿಂದ ಏನೆಲ್ಲ ಕದ್ಕೊಂಡು ಹೋಗ್ತಾರೆ ಅನ್ನುವ ಪಾಠವನ್ನು ಒಬ್ಬ ಪೊಲೀಸ್ ನನಗೆ ಕಲಿಸಿದ. ಇಂಥದ್ದೇ ಒಂದು ಘಟನೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜೀವನದಲ್ಲಿಯೂ ಆಯಿತು. ಒಂದು ಹೂವನ್ನು ಕದ್ದ ಒಬ್ಬ ವ್ಯಕ್ತಿ ದೇಶದ ಪ್ರಧಾನಿಯಾದ. ಇಲ್ಲಿ ಒಬ್ಬ ಹುಡುಗ ಮೊಬೈಲ್ ಕದಿತಾನೆ, ಬಹಳ ದೊಡ್ಡ ಮನುಷ್ಯ ಆಗ್ತಾನೆ. ಪಕ್ಕದಲ್ಲಿರುವ ಗೆಳೆಯ ಕೇಳ್ತಾನೆ, ಅಲ್ಲೋ ಈಗೇನು ಕಡಿಮೆ ಆಗಿದೆ, ದೇವರು ನಿಮಗೆ ಏನು ಕಡಿಮೆ ಮಾಡಿದ್ದಾನೆ, ಈಗಾದರೂ ಮೇಡಮ್ ಅವ್ರ ಮೊಬೈಲನ್ನು ರಿಟರ್ನ್ ಮಾಡ್ಬೋದಲ್ಲ. ಅವನು ಹೇಳ್ತಾನೆ, ಎಂದಿಗೂ ಮಾಡೋದಿಲ್ಲ. ಅವತ್ತು ಆ ಮೊಬೈಲ್ ಕದ್ದೆ ಅಂತ ಎಷ್ಟು ದೊಡ್ಡ ಮನುಷ್ಯ ಆಗಿದ್ದಾನೆ, ಇದನ್ನು ಕೊಟ್ಬಿಟ್ರೆ ನಾನು ಈಗ ತಪ್ಪು ಮಾಡ್ತೇನೆ. ಭಾಳ ಚಂದದ ಕತೆ.
ಕೊನೆಯ ಕತೆ ಟಡ್ಡಿ ಬೇರ್. ಹೀಗೆ ಒಟ್ಟು 12 ಕಥೆಗಳ ಸಂಕಲನ ಅವ್ಯಕ್ತ. ದಯವಿಟ್ಟು ಹೋಗುವಾಗ ಭಾಳ ಖುಷಿ ಆಯಿತು ನನಗೆ, ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನೀವೆಲ್ಲರೂ ಸುಮ್ಮನೆ ಹೀಗೆ ಪುಸ್ತಕಕ್ಕೆ ಕೈ ಹಚ್ಚೋದು ಕೂಡ ಪುಸ್ತಕ ರೀಪ್ರಿಂಟ್ ಹೋಗುತ್ತೆ, ಸೆಕೆಂಡ್ ಪ್ರಿಂಟಿಂಗ್ ಹೋಗುತ್ತೆ. ಅದಕ್ಕೆ ರಿಯಾಯಿತಿ ರೇಟ್ ಬಂದಿದ್ದೀರ ಎಷ್ಟು ಇವತ್ತು 3 150, ಇವತ್ತು ಮಾತ್ರ 70 ರೂಪಾಯಿ. 70 ರೂಪಾಯಿ. ವೆರಿ ಗುಡ್. ಅರ್ಧ ಬೆಲೆಗೆ ನಿಮಗೆ ಈ ಪುಸ್ತಕ ಸಿಗ್ತಾ ಇದೆ. ಇದರೊಳಗೆ ಏನಿದೆ ಅಂದರೆ ಇದರೊಳಗೆ ನೀವಿದ್ದೀರಿ ಮತ್ತೇನಿಲ್ಲ. ಯು ಆರ್ ದೇರ್ ಇನ್ ದ ಸ್ಟೋರೀಸ್. ಸೊ ತಗೊಂಡು ಹೋಗಿ. ಸಮಯ ಆಯಿತು ಅಂತ ಅಂದ್ಕೊಳ್ತೇನೆ. ಕೊನೆಯ ಘಟ್ಟ ಈ ಕಾದಂಬರಿಯಲ್ಲಿ ಸಿಗ್ತು. ಭಾಳ ಮಾತಾಡೋದು 4 ಸಾಲುಗಳಷ್ಟೇ. ಇದು ಒಂದು ಕಥೆ. ಅನೇಕ ಕುಟುಂಬಗಳು ಬೆಂಗಳೂರಿಗೆ, ಮುಂಬೈಗೆ, ಗೋವಾಗೆ, ಮಂಗಳೂರಿಗೆ ಈ ಪ್ರದೇಶದಿಂದ ದುಡಿಯಕ್ಕೆ ಹೋಗೋದು, ಗುಳೆ ಹೋಗೋದು ಸಾಮಾನ್ಯವಾಗಿರ್ತಕ್ಕಂಥ ಕಥನ. ಹಾಗೆ ಒಂದು ಕುಟುಂಬ ಬೆಂಗಳೂರಿಗೆ ದುಡಿಯಕ್ಕೆ ಹೋಗಿದೆ. ಅದು ಬೆಂಗಳೂರಿನಿಂದ ಹೊರಟು ಊರಿಗೆ ಬಂದು ಮುಟ್ಟುವುದರೊಳಗಾಗಿ ಬದಲಾಗುವ ಚರಿತ್ರೆ. ಅವರು ಹೇಳಿದರು 1965ಗೆ ಇಂಡಿಯಾ ಹೇಗಿರ್ತದೆ ಮತ್ತು ಆವಾಗ ನಮ್ಮ ಮನೆಯ ಮಾತುಗಳು ಹೇಗಿರ್ತದೆ ಅನ್ನೋದರ ಒಂದು ಮುಂಚಿತವಾಗಿ ಕಲ್ಪಿಸಿಕೊಂಡು ಮುಂದೊಂದು ಕಾಲ ಭವಿಷ್ಯ ಹೇಗಿರ್ಬೋದನ್ನು ಕಲ್ಪಿಸಿಕೊಂಡು ಬರೆದಿದೆ. ಇಂಥ ಅನೇಕ ಕಾದಂಬರಿಗಳು ಇಂಗ್ಲೀಷ್ನಲ್ಲಿ ಬಂದಿವೆ. ಲಲಿತಾ ಹೊಸಪೇಟೆಯವರು ಹೇಳಿದರು, ಈ ಕೃತಿಯ ಮೊಟ್ಟ ಮೊದಲಿಗೆ ಕಾದಂಬರಿಯನ್ನೇ ಬರೆದು ಇದೇನು ಹೆಜ್ಜೆ ಇಟ್ಟಿದ್ದಾರೆ, ಈ ಸಾಹಸದ ಹೆಜ್ಜೆ ಅಂತ ಹೇಳಿದರು. ಆದರೆ ಗೊತ್ತಿರಲಿ, ಇಂಗ್ಲೀಷ್ನಲ್ಲಿ ಉದರಿಂಗ್ ಹೈಟ್ಸ್ ಅಂತ ಒಂದು ಕಾದಂಬರಿ. ಎಮಿಲಿ ಬ್ರಾಂಟೆ, 3 ಜನ ಸಿಸ್ಟರ್ಸ್ ಅವರು, ಚಾರ್ಲಾಟ್ ಬ್ರಾಂಟೆ, ಎಮಿಲಿ ಬ್ರಾಂಟೆ, ಅನ್ನಿ ಬ್ರಾಂಟೆ, 3 ಜನ ಸಿಸ್ಟರ್ಸ್, 3 ಜನ ಬರೀತಾ ಇದ್ರು. ಅದರಲ್ಲಿ ಒಬ್ಬಳು ಮಾತ್ರ ಒಂದೇ ಪುಸ್ತಕವನ್ನು ಬರೆದರು. ಅದರ ಹೆಸರು ಉದರಿಂಗ್ ಹೈಟ್ಸ್. ಚರಿತ್ರೆಯಲ್ಲಿ ಈಗಲೂ ಕೂಡ ಅವಳು ನೆನಪಿಸಲ್ಪಡ್ತಾರೆ. ನಾನು ಅನೇಕ ಸಾರಿ ಈ ಮಾತನ್ನು ಹೇಳ್ತಿರ್ತೇನೆ, ಕೃತಿಗಳ ಸಂಖ್ಯೆ ಹೆಚ್ಚಾಯಿತು, ಸೈಜ್ ಹೆಚ್ಚಾಯಿತು ಅಂದರೆ ಗ್ರೇಟ್ ಲೇಖಕ ಆಗೋದಿಲ್ಲ. ಬದಲಾಗಿ ಅದನ್ನು ಹೇಗೆ ಕೊಟ್ಟ ಅನ್ನೋದ್ರ ಮೇಲೆ ಭಾಳ. ನಮ್ಮ ಇಂಗ್ಲೀಷ್ನಲ್ಲಿ ಒಬ್ಬ ಕವಿ ಇದನ್ನು ಕೇವಲ 14 ಪದ್ಯಗಳನ್ನು ಬರೆದಿಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಕೃತಿ ನಿಲ್ಲೋದು ಅದರ ಕಥೆಯ ಸ್ಟ್ರಕ್ಚರ್ನಿಂದಲ್ಲ, ಬದಲಾಗಿ ಅದು ಕೊಡ್ತಕ್ಕಂಥ ಭಾಳ ಸಣ್ಣ ಸಣ್ಣ ಕಾದಂಬರಿ. ಇಂಗ್ಲೀಷ್ನಲ್ಲಿ ದ ಓಲ್ಡ್ ಮ್ಯಾನ್ ಆ್ಯಂಡ್ ದ ಸಿ ಅಂತ ಒಂದು ಅಮೇರಿಕನ್ ಕಾದಂಬರಿ ಇದೆ, ಭಾಳ ಚಿಕ್ಕದು. ಮೆಟಾಮಾರ್ಫೋಸಿಸ್ ಅಂತಕ್ಕಂಥ ಒಂದು ಫ್ರೆಂಚ್ ನಾವೆಲ್ ಇದೆ, ಭಾಳ ಚಿಕ್ಕದು. ರಂಗಮಂಚ ಅಂತಕ್ಕಂಥ ಪ್ರೇಮಚಂದ್ರ ಕಾದಂಬರಿ ಇದೆ, ಭಾಳ ಚಿಕ್ಕದು. ಸಿದ್ಧಾರ್ಥ ಅಂತಕ್ಕಂಥ ಜರ್ಮನ್ ಕಾದಂಬರಿ ಇದೆ, ಭಾಳ ಚಿಕ್ಕದು. ಅವೆಲ್ಲವೂ ಸೈಜ್ನಲ್ಲಿ ಚಿಕ್ಕದಾಗಿದ್ದರೂ ಕೂಡ ಇವತ್ತು ಮಧ್ಯಾಹ್ನ 1 ಗಂಟೆಗೆ ಬಾದಾಮಿಯಲ್ಲಿ ವಿಶ್ವಚೇತನ ವೇದಿಕೆಯಲ್ಲಿ ಕೂತ್ಕೊಂಡು ಅವ್ರನ್ನ ಸ್ಮರಿಸ್ತೇನೆ, ನಾನು ಮಾತಾಡ್ತೇನೆ. ಕೃತಿಯ ಸಂದೇಶ, ಒಂದು ಕೃತಿಯನ್ನು ಗ್ರೇಟ್. ಧಮ್ಮಪದ ಅಂತ ಒಂದು ಪುಸ್ತಕ ಇದೆ, ಬುದ್ಧ ಬರೆದು. ಎಷ್ಟಿದೆ ಧಮ್ಮಪದ? ಇಟ್ಸ್ ಅ ವೆರಿ ಸ್ಮಾಲ್ ಬುಕ್. ಹಾಗೆ ಇಲ್ಲಿ ಮಹಾಯಾನದಲ್ಲಿ ರವಿ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಅವನ ಜೀವನ, 2 ತಂಗಿಯ ಮದುವೆಗಾಗಿ ಹಣ ಹೊಂದಿಸಲಿಕ್ಕೆ ಬೆಂಗಳೂರಿಗೆ ಹೋಗಿರ್ತಕ್ಕಂಥ ರವಿ ಏನೇನು ಸಂಕಟ ಪಡ್ತಾನೆ. ಮಲ್ಲಪ್ಪ ಮತ್ತು ಸುಜಾತ ಅಂತಕ್ಕಂಥ ಒಂದು ಕುಟುಂಬ, ಅವರಿಬ್ಬರು ಗಂಡ ಹೆಂಡತಿ ಕಿಟ್ಟನ್ನು ಕಿತ್ತೆಸಿದ ಕಿಶಿ ಅನೇಕ ಸಾರಿ ನೋಡಿದ್ವಿ ನಾವು. ಅನೇಕ ಘಟನೆಗಳು ನಡೆದು ಈ ಕೋವಿಡ್ನಿಂದ ಬಾಧಿತರಾಗಿರ್ತಕ್ಕಂಥವ್ರನ್ನ ಹೇಗೆ ಟ್ರೀಟ್ ಮಾಡಬೇಕು. ಆರಂಭದಲ್ಲಿ ಭಾಳ ದೊಡ್ಡ ದೊಡ್ಡ ಸರ್ಕಸ್ಗಳು. ನಿಮ್ಗೆ ಗೊತ್ತಿರಲಿ, ಕೋವಿಡ್ ಬಗ್ಗೆ ಈಗಲೂ ಕೂಡ ನನಗೆ 108 ಸಮಸ್ಯೆಗಳಿವೆ, 108 ಪ್ರಶ್ನೆಗಳಿವೆ. ಹೇಗೆ ಈಗಲೂ ಇಲ್ಲಿಗೆ ಈ ಪ್ರಶ್ನೆ ಕೇಳಬೇಕಾಗಿರ್ತಕ್ಕಂಥದ್ದೇ. ನಮಗೆಲ್ಲ ಸ್ಯಾನಿಟೈಸರ್ ಹಾಕಲಿಕ್ಕೆ ಹೇಳಿದ್ರು, ನಾವು ಹಾಕ್ಕೊಂಡಿವಿ. ಮಾಸ್ಕ್ ಹಾಕೊಳ್ಳಿಕ್ಕೆ ಹೇಳಿದ್ರು, ಹಾಕ್ಕೊಂಡಿವಿ. ಅಂತರ ಕಾಯ್ಕೊಳ್ಳಿಕ್ಕೆ ಹೇಳಿದ್ರು, ಕಾಯ್ಕೊಂಡಿವಿ. ಆದರೆ ದಿನ ಬೆಳಗಾದರೂ ಕೂಡ ಬೆಂಗಳೂರಿನ BBMP ಟ್ರಕ್ನಲ್ಲಿ ವರ್ಕರ್ಸ್ ಇರ್ತಿದ್ರು, ಕೆಟ್ಟ ಹೊಲಸಿನಲ್ಲಿ ನಮ್ಮ ಮನೆಯ ಎಲ್ಲ ಕಸಗಳನ್ನು ಹಾಕಿಕೊಂಡು ಅದರೊಳಗೆ ಇರ್ತಿದ್ರು. ಅವ್ರಿಗೇನು ವಿಶೇಷವಾಗಿರ್ತಕ್ಕಂಥ ಈವನ್ ಟುಡೇ ಕರೋನಾ ಇಸ್ ಎನ್ ಎನಿಗ್ಮಾ. ಯಾಕೆ ನಡೀತು, ಹೇಗೆ ನಡೀತು ಅಂತಕ್ಕಂಥದ್ದು, ನನ್ನ ಪಕ್ಕದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಹೇಗೆ ಹೋದರು ಅಂತಕ್ಕಂಥದ್ದು ಇವತ್ತಿಗೂ ನಮಗೆ ಅರ್ಥವಾಗದೇ ಉಳಿದಿರ್ತಕ್ಕಂಥ ಒಂದು ವಿಚಿತ್ರವಾದ ಘಟನೆ, ಮಾನವ ಚರಿತ್ರೆಯಲ್ಲಿ ನಡೆಸಿರ್ತಕ್ಕಂಥ ಘಟನೆ ಕರೋನಾದ ಒಂದು ಉದಾಹರಣೆಯನ್ನು ಹೇಳಿ ನನಗೆ ಬಹಳ ದುಃಖ ಆಗಿದ್ದವಾದಂದರೆ, ಮನುಷ್ಯನಿಗೆ ಇರುವ ಬಹಳ ದೊಡ್ಡ ಸಾಧ್ಯತೆ ಶರೀರ.
ಈ ಶರೀರವನ್ನು ಮುಟ್ಟಬಾರದು, ಮುತ್ತಿಸಬಾರದು, ಮುತ್ತು ಕೊಡಬಾರದು, ಹತ್ತಿರ ಬರಬಾರದು ಅನ್ನೋದಾದರೆ ಈ ಶರೀರಕ್ಕೆ ಅರ್ಥ ಇಲ್ಲ ಅಂದರೆ ನಿಮ್ಮ ಎಕ್ಸಿಸ್ಟೆನ್ಸ್ಗೆ ಏನು ಅರ್ಥ ಇದೆ? ಇದಕ್ಕೇನು ಅರ್ಥ ಇದೆ? ಇಂಥ ಒಂದು ಘಟನೆ ಇಲ್ಲಿ ನಮಗೆ ನೆನಪಾಗ್ತಾ ಇರೋದು. ನಮ್ಮೂರಿಂದ ಒಬ್ಬ ಮೇಷ್ಟ್ರು ಹೋದರು. ಇಟ್ ವಾಸ್ ಮೈ ಗ್ರೇಟ್ ಟೀಚರ್. ನನ್ನ ಹಾಡನ್ನು, ಭಾಷಣವನ್ನು ಪ್ರತಿಯೊಂದನ್ನು ಕಲಿತಿದ್ದ ಅವರಿಂದ. ಹೀಗೆ ಸೊಲ್ಲಾಪುರಕ್ಕೆ ಹೋಗಿರ್ತಕ್ಕಂಥ ವ್ಯಕ್ತಿ, ಮುಂಜಾನೆ ಹೋಗಿರ್ತಕ್ಕಂಥ ಬಸ್ ಹತ್ಕೊಂಡು ಹೋಗಿರ್ತಕ್ಕಂಥ ವ್ಯಕ್ತಿ ಸಂಜೆ ಆಗೋದ್ರೊಳಗೆ ಒಂದು ಆಂಬ್ಯುಲೆನ್ಸ್ ಒಳಗೆ ಬಂದು he went as a human being but he came as a dead body. ಇದೊಂದು ಕಥೆ. ಹೋಗೋದು ಮನುಷ್ಯನಾಗಿ, ಬರೋದು ಹೆಣವಾಗಿ. ಬಂದ ಮೇಲೆ ನಮಗೆ ಆಶ್ಚರ್ಯ ಆಗಿದೆ ಅಂದರೆ, ಹೆಣಕ್ಕೆ ಅವರ ಹೆಂಡತಿ ಬರಲಿಲ್ಲ, ಮಕ್ಕಳು ಬರಲಿಲ್ಲ. ನಾವು ಈ ಕ್ಷಣವೂ ಕೂಡ ರಸ್ತೆಯ ಮೇಲೆ ಬಿದ್ದ ನಾಯಿಯನ್ನು ಕೂಡ ಎತ್ತಿ ಪಕ್ಕಕ್ಕೆ ಹಾಕಿದರೆ ಮೋಕ್ಷಕ್ಕೆ ದಾರಿ ಸಿಗ್ತದೆ ಅಂದಿರತಕ್ಕಂಥ ಮನುಷ್ಯ, ನಂಬಿರ್ತಕ್ಕಂಥ ಮನುಷ್ಯ, 2-3 ತಲೆಮಾರುಗಳವರೆಗೆ ಶಿಷ್ಯನನ್ನೇ ಬದುಕಿಸಿರ್ತಕ್ಕಂಥ, ಜೀವನ ಉದ್ಧಾರ ಮಾಡಿರ್ತಕ್ಕಂಥ ಒಬ್ಬ ಗುರು ಸತ್ತರೆ ಬೀದಿಯ ಹಣಕ್ಕಿಂತಲೂ ಕನಿಷ್ಠವಾಗಿ. ಇದಕ್ಕೆ ಹೇಳೋದು ವಚನಗಳು ವೇದದಂತೆ ಯಾಕೆ ಹೇಳಿದರೆ ಅವರು ಇದನ್ನೇ ಹೇಳಿದರು ನಮಗೆ. ಏನು? ನೆಲನಾಳುವ ದೊರೆ ಸತ್ತರೆ ಕೊಳ್ಳುವವರಿಲ್ಲ, ಮೊಲ ಸತ್ತರೆ ಕೊಳ್ಳುವವರುಂಟು, ಆದರೆ ನೆಲನಾಳುವ ದೊರೆ ಸತ್ತರೂ ಕೂಡ ಕೊಳ್ಳುವವರಿಲ್ಲ. ಕರುಣ ನಮಗೆ ಅಂಥ ಒಂದು ದರ್ಶನವನ್ನು ಮಾಡಿಸಿರ್ತಕ್ಕಂಥ, ಈಗಲೂ ನಾವು ಮತ್ತೆ ಮತ್ತೆ ಚರಿತ್ರೆಯಲ್ಲಿ ನಾವು ಏನಾದರೂ ನೆನಪಿಟ್ಕೊಳ್ತೀವಿ ಇಲ್ಲ ಗೊತ್ತಿಲ್ಲ, ಇಂಥವುಗಳನ್ನು ಮಾತ್ರ ಮರಿಬಾರ್ದು ಅನ್ನೋದಕ್ಕೊಂದು ಸಾಕ್ಷಿ ಈ ಮಹಾಯಾನ ಕಾದಂಬರಿ. ನಾನು ಕತೆ ಹೇಳೋದಿಲ್ಲ, ಯಾಕಂದರೆ ನಮಗೆ ಕಾದಂಬರಿ ಮಾರಾಟ ಆಗಬೇಕು. ಏನ್ರಿ ಮೇಡಮ್? ಕಾದಂಬರಿ ನೀವು ಓದಬೇಕು. ಯಾಕಂದರೆ ನಿಮ್ಮ ಪ್ರತಿಯೊಬ್ಬರ ಸಂಕಟಗಳನ್ನು ಇದರಲ್ಲಿ ಎರಕ ಹೊಯ್ತಕ್ಕಂಥ ಒಂದು ಪ್ರಯತ್ನವನ್ನು ಕಾದಂಬರಿಕಾರ್ತಿ ಮಾಡಿದ್ದಾರೆ. ಇಷ್ಟು ಹೇಳ್ತಾ ನನ್ನ ಸಮಯದ ವ್ಯಾಪ್ತಿಯಲ್ಲಿ ಚರ್ಚೆಯನ್ನು ಮುಗಿಸಿದ್ದೇನೆ. ಆದರೆ ಮಾತು ಮುಗಿಸುವ ಊರು ಬಾದಾಮಿ ಅಲ್ಲ. ಐ ನೆವರ್ ಥಿಂಕ್ ದ್ಯಾಟ್ ದ ವರ್ಡ್ಸ್ ವಿಲ್ ಎಂಡ್ ಹಿಯರ್. ಐ ಲರ್ನ್ಡ್ ಟಾಕಿಂಗ್. ನಾನು ಮಾತು ಕಲಿತಿದ್ದು, ನನ್ನ ಮಾತಿಗೆ ಒಂದು ಮೌಲ್ಯ ಕಟ್ಟಿದ ಮೊದಲ ಊರು ಬಾದಾಮಿ. ಇಲ್ಲಿ ನನ್ನ ಕಥೆಗಳಿವೆ, ಇಲ್ಲಿ ನನ್ನ ಗೆಳತಿಯರಿದ್ದಾರೆ, ನನ್ನ ಗುರುಗಳಿದ್ದಾರೆ. ಬಂದ ತಕ್ಷಣ ನನಗೆ ಬಾದಾಮಿ ಹೀಗೆ ನೋಡೋದು ಅಂದರೆ ಶೀಲಾಕಾಂತ್ ಪತ್ತಾರರನ್ನು ನೋಡೋದು. ಬಾದಾಮಿಯಲ್ಲಿ ಯಾರ ಜೊತೆ ಟೀ ಕುಡಿತ ಮಾತಾಡೋದು ಅಂದರೆ ಕಸ್ತೂರಿ ಬಾಯಿಯರ ಜೊತೆ ಮಾತಾಡೋದಂತೆ. ಬಾದಾಮಿಯಲ್ಲಿ ತಿರುಗಾಡೋದು ಅಂದರೆ ನನ್ನ ಗೆಳತಿಯೊಬ್ಬರು ತೀರ್ಕೊಂಡ್ರು ಕ್ಯಾನ್ಸರ್ ಆಗಿ, ಅವರನ್ನು ನೋಡಿದಂತೆ. ಸೊ ಹೀಗಾಗಿ ಇದು ಮಾತು ಮುಗಿಸುವ ಊರಲ್ಲ ಅಂತ ಹೇಳಿದರು. ದೇರ್ ಆರ್ ಸರ್ಟನ್ ಪ್ಲೇಸಸ್ ವೇರ್ ದ ವರ್ಡ್ಸ್ ಎಂಡ್, ಬಟ್ ದೇರ್ ಆರ್ ಸಮ್ ಪ್ಲೇಸಸ್ ವೇರ್ ದ ವರ್ಡ್ಸ್ ಬಿಗಿನ್ ದ ಜರ್ನಿ. ಮಾತು ಆರಂಭವಾಗುವ, ಮಾತು ಮುಗಿಯುವ ಎರಡು ಭಿನ್ನ ನೆಲೆಗಳು. ಶೀಲಾ ಗೌಡರು ಕತೆಗಾರ್ತಿ ಆಗದೆ ಹೋಗಿದರೆ ಇನ್ನೇನಾಗಲಿಕ್ಕೆ ಸಾಧ್ಯ? ಬಾದಾಮಿಯಲ್ಲಿ ಇರುವವರೆಲ್ಲರೂ ಕವಿಗಳಾಗುವ, ಕತೆಗಾರರಾಗುವ, ಹಾಡಾಗುವ, ಕಾದಂಬರಿಗಳಾಗುವ ಅವಕಾಶವನ್ನು ಪಡೆದವರು. ಈ ನೆಲಕ್ಕೆ, ಈ ಟೋಪೋಗ್ರಫಿಯಲ್ಲಿ ಅಷ್ಟು ಶಕ್ತಿ ಇದೆ. ಇರಾನ್ ಯುದ್ಧ ನಡೆದಿದೆ. ಜಗತ್ತಿನ 12 ರಾಷ್ಟ್ರಗಳ ಯುದ್ಧದಲ್ಲಿ ಭಾಗವಹಿಸಿದರು. ಯಾರು ಸೋಲ್ತಾರೋ ಯಾರು ಗೆಲ್ತಾರೋ ಗೊತ್ತಿಲ್ಲ. ಆದರೆ ಇರಾನ್ನಲ್ಲಿ ಒಂದು ಅದ್ಭುತವಾದ ಕಾವ್ಯ ಪರಂಪರೆ ಇತ್ತು, ಇರಾನ್ನಲ್ಲಿ ಅದ್ಭುತವಾದ ಕಲಾ ಪರಂಪರೆ ಇತ್ತು. ಆದರೆ ಅವುಗಳಿಗೂ ದಾಳಿಯಾಗ್ತದೆ ಅನ್ನೋದು ಮನುಷ್ಯನ ದಾರಿದ್ರ್ಯಕ್ಕೆ ಹಿಡಿದ ಕನ್ನಡಿ. ಅಫ್ಘಾನಿಸ್ತಾನದಲ್ಲಿ ಯಾವ ಸರ್ಕಾರ ಬಂತು ಮುಖ್ಯ ಆಗೋದಿಲ್ಲ, ಬುದ್ಧನ ಮೂರ್ತಿಗಳು ನಾಶ ಆಗೋದಿಲ್ಲ, ಅದು ಮನುಷ್ಯನ ಬಡತನಕ್ಕೆ ಹಿಡಿದ, ದಾರಿದ್ರ್ಯಕ್ಕೆ ಹಿಡಿದ ಕನ್ನಡಿಗಳು. ಶತಮಾನಗಳಿಂದ ಯಾರೋ ಏನೇನೋ ಕಟ್ಟಿ ಹೋದರು. ಶಿವರಾಮ್ ಕಾರಂತ ಯಾವಾಗಲೂ ಒಂದು ಮಾತನ್ನು ಹೇಳ್ತಿದ್ರು, ವಾಟ್ ಈಸ್ ದ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ ಒನ್ ಕ್ಯಾನ್ ಮೇಕ್ ಟು ದಿಸ್ ಸೊಸೈಟಿ? ಒಬ್ಬ ಮನುಷ್ಯ ಒಂದು ಸಮಾಜಕ್ಕೆ ಮಾಡಬಹುದಾದ ಅತಿ ದೊಡ್ಡ ಕೊಡುಗೆ ಏನು? ಅತಿ ದೊಡ್ಡ ಕೊಡುಗೆ ಏನು? ಉತ್ತರನ ಅವರೇ ಕೊಡ್ತಿದ್ರು. ನೀನು ಹುಟ್ಟುವಾಗ ಈ ಪ್ರಪಂಚ ಹೇಗಿತ್ತು ಹಾಗೆ ನೀನು ಬಿಟ್ಟು ಹೋಗುವುದಾದರೆ ಅದು ಈ ಪ್ರಪಂಚಕ್ಕೆ ಕೊಡುವ ಅತಿ ದೊಡ್ಡ ಕೊಡುಗೆ. ಇಂಥ ನೆಲದಲ್ಲಿ ನಾನು ಅನೇಕ ಸಂಕಟಗಳ ಮಧ್ಯೆ ನಿಂತು ಮಾತಾಡ್ತಾ ಇದ್ದೇನೆ. ಐ ವಾಸ್ ನಾಟ್ ಇನ್ ದ ಮೂಡ್ ಟು ಆಕ್ಸೆಪ್ಟ್ ದಿಸ್ ಪ್ರೋಗ್ರಾಮ್. ಆದರೆ ಶೀಲಾ ಗೌಡರವರ ಕಥೆಗಳನ್ನು ಓದಿ ಕಳೆದ ಒಂದು ವಾರದಲ್ಲಿ 60 ಕಥೆಗಳನ್ನು ಓದಿ, 62 ಕಥೆಗಳನ್ನು ಓದಿದ್ದೀನಿ ನಾನು. ವಿಜಯ ಕರ್ನಾಟಕದಲ್ಲಿ ರಿಸಲ್ಟ್ ನಿನ್ನೆ ಬಂದಿದೆ. ಸ್ಪರ್ಧೆಯಲ್ಲಿ 50 ಕಥೆಗಳಿದ್ದು ಆ 50 ಕಥೆಗಳನ್ನು ಓದಿ
ಶೀಲಾ ಅವರ 12 ಕಥೆಗಳನ್ನು ಓದಿ ನಾನು ಒಂದು ಕಥೆಯಾಗಿ ನಿಮ್ಮ ಮುಂದೆ ನಿಂತಿದ್ದೆ. ಹೇಳಿದೆ, ಹೊರಕೆಗೂ ಪಕ್ಕದಲ್ಲಿದ್ದಾರೆ. ಕೆ ವಿ ಶ್ರೀನಿವಾಸ್ ಅವರು ಬಂದಿರಲಿಕ್ಕಿಲ್ಲ, ಮಹಿಮಾ ಪ್ರಕಾಶನ ಅವ್ರಿಗೊಂದು ಧನ್ಯವಾದಗಳನ್ನು ಹೇಳಬೇಕು. ನಿಮ್ಮ ಚಪ್ಪಾಳೆಗಳನ್ನು ಬಾದಾಮಿಯಿಂದ ಮೈಸೂರಿಗೆ ಕನೆಕ್ಟ್ ಮಾಡಿದ್ದಾರೆ ಅವರು ಪ್ರಕಟ ಮಾಡೋದ್ರಲ್ಲಿ. ಒಬ್ಬ ಪ್ರಕಾಶಕ ಗೆದ್ದರೆ ಏನು ಮಾಡ್ತಾನೆ? ಜೇಬಿನಲ್ಲಿ 10 ರೂಪಾಯಿ ಇದ್ದರೆ ಬಿಡಿ ಸೇರೋನು ಏನು ಮಾಡ್ತಾನೆ? ಮತ್ತೊಂದು ಕಟ್ಟು ಬಿಡಿ ತಗೋತಾನೆ. ಹಾಗೆ ಪಬ್ಲಿಷರ್ ಒಂದು ಪುಸ್ತಕ ಗೆದ್ದರೆ ಏನು ಮಾಡ್ತಾನೆ? ಇನ್ನೊಂದು ಪುಸ್ತಕ ಪ್ರಕಟ ಮಾಡ್ತಾನೆ ಅಷ್ಟೇ. ಜೊತೆಗೆ ಮಿತ್ರ ಚಂದ್ರಶೇಖರ್ ಹೆಗಡೆ ಒಂದು ಅದ್ಭುತವಾದ ಸ್ತ್ರೀ ಸಂವೇದನೆಯ ನೆಲೆಯಲ್ಲಿ ಅವ್ನಿಗೆ ಯಾಕೆ ಸ್ತ್ರೀ ಭೂತ ಹೊಡ್ಕೊಂಡಿದೆ ಗೊತ್ತಿಲ್ಲ ನಮಗೆ. ಓಕೆ, ಈ ಕನ್ನಡ ಸಮಸ್ಯೆ ಏನಂದರೆ ಯಾವುದೋ ಒಂದು ವಾದದಲ್ಲಿ ಸೇರಿಸಿಬಿಡ್ತಾರೆ. ನಾವು ಸ್ವಲ್ಪ ವಾದಗಳಿಂದ ಹೊರಗೆ ಬಂದಿರ್ತೇವೆ. ಒಳಗಿರುವ ಆತ್ಮಕ್ಕೆ, ಒಳಗೆ ಸುಳಿಯುವ ಆತ್ಮಕ್ಕೆ ಹೆಣ್ಣೂ ಇಲ್ಲ ಗಂಡೂ ಇಲ್ಲ. ಸಂಕಟ ಹೆಣ್ಣಿಗೆ ಬೀರಲ್ಲ, ಗಂಡಿಗೆ ಬೀರಲ್ಲ. ಕನ್ನಡ ಚರಿತ್ರೆ ಮುಂದೆ ಬರಬೇಕಾದ್ರೆ ಮೊದಲು ಸಿಮಂತಿ ಹೂವನನ್ನು ಬಿಟ್ಟು ಬಿಡಬೇಕು. ಸ್ಟಾಪ್ ರೀಡಿಂಗ್. ನಾನು ಅನೇಕ ಸಾರಿ ಹೇಳ್ತಿದ್ದೇನೆ, ಇಂಗ್ಲೀಷ್ ಸಾಹಿತ್ಯವನ್ನು ಶ್ರೇಷ್ಠ ಸಾಹಿತ್ಯ ಅಂತ ತಿಳ್ಕೊಳ್ಬೇಡಿ. ಅದು ನಿಮ್ಮ ಮುಂದೆ ಹುಟ್ಟಿದ ಸಾಹಿತ್ಯ. ನಿಮ್ಮ ಭಾಷೆ 9ನೇ ಶತಮಾನದಲ್ಲಿ ಹುಟ್ಟಿದೆ. ಕಪ್ಪೆ ಅರಗಟ್ಟನ ಶಾಸನ ಕಾಲಮಾನ ಯಾವುದು ನೋಡಿ. ನನ್ನ ಭಾಷೆ ಹುಟ್ಟಿದ್ದು 14ನೇ ಶತಮಾನದಲ್ಲಿ. ನಾವು ಬ್ರಿಟಿಷರ ಗುಲಾಮರಾಗಿದ್ದಕ್ಕಾಗಿ ಇವತ್ತಿಗೂ ಇಂಗ್ಲೀಷನ್ನು ಓದ್ತಾ ಇದ್ದೇವೆ. ದೇರ್ ಇಸ್ ನಥಿಂಗ್ ಗ್ರೇಟ್ ಇನ್ ಇಂಗ್ಲೀಷ್. ಓಕೆ, ಸ್ಟಾಪ್ ಸಿಮಂತಿ ಹೂವ. ನೆಕ್ಸ್ಟ್ ನಾನು ವಿಜಯ್ ಕುಮಾರ್ ಕಟ್ಗೇಳಿಮಠ್ ಭಾಳ ಅದ್ಭುತವಾದ ಒಂದು ಗನುಡಿ ಬರೆದಿದ್ದಾರೆ. ನನಗೆ ಸಹೋದರ ಪ್ರಾಯರು. ಈ ಬಾದಾಮಿಯ ಭಯಾನಕವಾಗಿರ್ತಕ್ಕಂಥ ಬೆಸುಗೆ ಯಾವುದಾದ್ರೂ ಇದ್ದರೆ ಓಕೆ, ಅದು ಇಷ್ಟಲಿಂಗಪ್ಪ ಸೇರಿಸಿ. ಭಾಳ ಹಿಂದೆ ಬೆಸುಗೆ 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 ಅಂತ ಸಿನಿಮಾದಲ್ಲಿ ಅದು ಹಾಡು ಬಂತು. ಅದೆಷ್ಟು ಸರಿ ಹೇಳಿದನೋ ಗೊತ್ತಿಲ್ಲ, ಅಷ್ಟು ಸರಿ ಮಾತ್ರ ಇಷ್ಟಲಿಂಗಪ್ಪನನ್ನು. ಯಾಕಂದರೆ ಮೇಡಮ್ ಅವ್ರಿಗೆ ನಾನು ಹೇಳ್ತಾ ಒಂದು ಮಾತಿದೆ, ಕನ್ನಡ ಪುಸ್ತಕ ಬರೆದವ್ರ ಬಗ್ಗೆ ಮಾತಾಡ್ತೀರಿ, ಪ್ರಿಂಟ್ ಮಾಡಿದವ್ರ ಬಗ್ಗೆ ಮಾತಾಡ್ತೀರಿ, ಮೇಷ್ಟ್ರಗಳ ಬಗ್ಗೆ ಮಾತಾಡ್ತೀರಿ. ಈ ಕನ್ನಡ ಮೇಷ್ಟ್ರಗಳನ್ನ, ಪ್ರಕಾಶಕರನ್ನ, ನಟರನ್ನ, ನಟಿಯರನ್ನ ಎಲ್ಲರನ್ನೂ ತನ್ನ ವೇದಿಕೆ ಮೇಲೆ ನಿಲ್ಲಿಸ್ತಾನೆ. ಅವ್ರ ಬಗ್ಗೆ ಮಾತಾಡ್ರಿ, ಅವ್ರ ಬಗ್ಗೆ ಒಂದು PhD ಮಾಡ್ತೀರಿ ಅಂತ ಹೇಳ್ತಾನೆ. ಅವರು ಕನ್ನಡದ ಪರಿಚಾರಕರು, ಕನ್ನಡವನ್ನು ಕಟ್ಟಿದವರು. ಬಾದಾಮಿಯಲ್ಲಿ ಯಾವಾಗಲೂ ಈ ಪ್ರಮಾಣದಲ್ಲಿ, ಈ ಸದ್ಯಕ್ಕೆ ಕರ್ನಾಟಕದಲ್ಲಿ ಯಾವ ಊರಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ರು. ಒಂದು ಸಾಹಿತ್ಯಕ್ಕಾಗಿ ಇಷ್ಟೊಂದು ಪ್ರತಿ ಬಿಡುಗಡೆಗಾಗಿ ಇಷ್ಟೊಂದು ಜನ ಸೇರೋದು. ಜೊತೆಗೆ ನನ್ನ ಮಿತ್ರ ಮಹೇಶ್ ಬಂದಿದ್ದಾರೆ ಮೈಸೂರಿನಿಂದ. ಭಾಳ ಸೇಫಾಗಿ ನಿನ್ನೆ ಲಾಂಗ್ ಜರ್ನಿ ಆಲ್ ದ ವೇ ಹೋಲ್ ದ ನೈಟ್ ವೀಕೆ. ಡಾಕ್ಟರ್ ದೇವಿಕಾ ಬಂದಿದ್ದಾರೆ. ಇವ್ರು ಎದಕ್ಕೆ ಕರ್ಕೊಂಡು ಬಂದಿದ್ದೀವಿ ಅಂದರೆ ಬಾದಾಮಿಯ ಭಾರವನ್ನು ಅವ್ರ ಮೇಲೆ ಹೊರಿಸಲಿಕ್ಕೆ ಕರ್ಕೊಂಡು ಬಂದಿದ್ದೀವಿ. ಓಕೆ, ಸಂಸ್ಕೃತಿ ಚಿಂತನೆ ಸಂಶೋಧನೆಗಳಲ್ಲಿ ತೊಡಗಿರ್ತಕ್ಕಂಥದ್ದು. ನನಗೆ ಭಾಳ ಖುಷಿಯಾಯಿತು. ಒಂದು ಡಜನ್ ಮಾತುಗಾರರಲ್ಲಿ ಸಿದ್ಧರಾಗಿದ್ದಾರೆ. ಅದರ ಜಗದ್ಗುರುವಾಗಿ ಚಂದ್ರಶೇಖರ್ ಹೆಗಡೆ ಇದ್ದಾರೆ. ಒಳ್ಳೊಳ್ಳೆ ಭಾಷಣಗಳನ್ನು ನಡೆದಿರ್ತಾರೆ ಈ ಎಲ್ಲ ಪ್ರದೇಶಗಳಲ್ಲಿ. ನಮ್ಮ ಕಿರಣ್ ಭಾಷಣ ಮಾಡ್ತಾ ಇದ್ದಾನೆ ಈಗ. ಅವನಂತೂ ಏನು ಮಾಡಿಬಿಟ್ಟೆ, ನೀನು ಪ್ರವಚನ ಮಾಡಿಬಿಟ್ಟಲ್ಲ ಅದು. ರವಿ 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 ಭಾಳ ಇದೆಲ್ಲವೂ ಕೂಡ ಶೀಲಾಕಾಂತರು, ಕಸ್ತೂರ್ಬಾಯಿಯವರು ಹೋಗಿಲ್ಲ, ಇನ್ನೂ ಇದ್ದಾರೆ ಅನ್ನೋದನ್ನು ಕೊನೆಯದಾಗಿ ಕಥೆಯಾಗಬೇಕಾದರೆ ಏನು ಬೇಕು ಅನ್ನೋದಕ್ಕೊಂದು ಉದಾಹರಣೆ. ಕಥೆಯಾಗಬೇಕಾದ್ರೆ ಕಥೆ ಬೇಕಾಗಿಲ್ಲ. ದೇರ್ ಇಸ್ ನಥಿಂಗ್ ನೀಡೆಡ್. ಕಾದಂಬರಿ ಆಗಬೇಕಾದ್ರೆ ಏನೋ ಭಯಾನಕವಾಗಿದ್ದೆಲ್ಲ ಘಟಿಸಬೇಕು ಅಂತಿಲ್ಲ. ಕಥೆ ಅನ್ನೋದು ಎಲ್ಲಿದೆ ಅಂದರೆ ಕಥಾನಕದೊಳಗಿದೆ. ಹೌ ಯು ನರೇಟ್. ಅದಕ್ಕಾಗಿ ನಮ್ಮಲ್ಲಿ ಹಿಂದಕ್ಕೆ ಕಥೆಗಳಿದ್ದು ಒಂದು ದಿವಸ ಸ್ಟಾಪ್ ಮಾಡೋದು, ಮತ್ತು ಮುಂದಿನ ದಿವಸ ಮುಂದುವರಿಸೋದು, ಮತ್ತು ಮುಂದುವರಿಸೋದು. ಹೀಗಾಗಿ ರಾಮಾಯಣ ಆಯ್ತು, ಹೀಗಾಗಿ ಮಹಾಭಾರತ ಆಯಿತು. ಇಲ್ಲೊಂದು ರೀಡಿಂಗ್ ಇದೆ, ಜಸ್ಟ್ ಐ ವಾಂಟೆಡ್ ಟು ಕೀ ಬಿಫೋರ್ ಯು. ನನ್ನವನೇ ನನ್ನವನೇ, ನಮ್ಮ ಪ್ರೀತಿಯ ಈ ಪಯಣದಲ್ಲಿ ನೀನೊಬ್ಬ ಮೌನ ಯೋಗಿ. ನಿನ್ನ ಮೌನದ ಆಳವನ್ನು ಅಳೆಯಲು ಹೊರಟ ನಾನು ಪ್ರತಿ ಬಾರಿಯೂ ಸಣ್ಣವಾಗಿದ್ದೇನೆ, ಸುಣ್ಣವಾಗುತ್ತೇನೆ. ನೀನು ಹೇಳಿದಂತೆ ಪ್ರೀತಿಸಲು ಅರ್ಹತೆಗಿಂತ ಅದೆಷ್ಟು ಅದೃಷ್ಟ ಮುಖ್ಯವೋ, ನಿನ್ನಿಂದ ಪ್ರೀತಿಸಲು ಪಡುವ ಆ ಅದೃಷ್ಟ ನನ್ನದಾಗದಿದ್ದರೂ ಆ ಪ್ರೀತಿಯ ಸ್ವರೂಪ ಮಾತ್ರ ನನಗೆ ಇಂದಿಗೂ ಬಿಡಿಸಲಾಗದ ಬಗಟು. ಜರ್ನಿ ಹೋಗ್ತದೆ ಇದು ಸ್ಟೋರಿ. ನಾನು ಹೀಗೆ ಓದುವಾಗ ನೀವು ಕೂತ್ಕೊಂಡು ಕೇಳ್ತಾ ಇದ್ದೀರಲ್ಲ, ಇದು ಇದ್ದರೆ ಸಾಕು. ಒಂದು ಬರಹದಲ್ಲಿ ಇದು ಇದ್ದರೆ ಸಾಕು, ಅದು ಒಂದು ಬರಹದ ಗಂತವ್ಯವನ್ನು ಮುಟ್ಟಿಸುತ್ತದೆ. ದಟ್ ಮೇಕ್ಸ್ ದ ಸ್ಟೋರಿ. ನೆರೆಟಾಲಜಿ ಇಸ್ ದ ಬಿಗ್ಗೆಸ್ಟ್ ಟೆಕ್ನಿಕ್ ಬೇಸ್ಡ್ ಆದಾಗ ನೀವು ಏನನ್ನೂ ಕಥೆಯಾಗಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ, ಮತ್ತೆ ನಿಮ್ಮನ್ನು ನೋಡಿ ಪ್ರೀತಿಯಾಯಿತು.
ಕೆಳಗಡೆ ಒಂದಿಷ್ಟು ಪುಸ್ತಕ ಬಂದಿದೆ. ಭಾಳ ದಿವಸ ಆಯಿತು ನಾನು ಬಂದಿರಲಿಲ್ಲ. ಸಿದ್ದೇಶ್ವರಪ್ಪ ಅವ್ರ ಜೊತೆ ಒಂದು 40 ವರ್ಷ ಶಿಷ್ಯನಾಗಿ ಬೆನ್ನು ಹತ್ತಲಿಲ್ಲ. ನಾನು ಜಗಳಾಡ್ತಾ ಇದ್ದೆ, ನಿಮ್ದು ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಒಳ್ಳೆಯದಲ್ಲ, ಅವ್ರು ನಿಮ್ದು ಇದು ಅಲ್ಲ, ಅದು ಅಲ್ಲ ಅಂತ ಅವ್ರು ಹೇಳ್ತೇವೆ. ಹೀಗೆ ಜಗಳಾಡಿದ ಒಂದು ಪುಸ್ತಕ ಕೆಳಗಡೆ ಇದೆ. ಅದರ ಹೆಸರು ಯೋಗಸ್ಥ. ಕನ್ನಡದಲ್ಲಿ 6 ಮುದ್ರಣ ಬಂದಿದೆ, ಇಂಗ್ಲೀಷ್ ಆಗಿದೆ, ಹಿಂದಿ ಆಗಿದೆ, ತೆಲುಗಾಗಿದೆ, ಈಗ ಮರಾಠಿಯಲ್ಲಿ ನಡೆದಿದೆ. ಅದು ಹೊರಗಡೆ ಸಿಗ್ತದೆ. ಮೊದಲ ಕಾದಂಬರಿ ಬರೆಯೋದು ಭಾಳ ರಿಸ್ಕ್ ಅಂತ ಹೇಳಿದ್ರು. ನಾನು ಬರೆದಿದ್ದೇ ದಂಡಿ ಮೊದಲ ಕಾದಂಬರಿ, 2ನೇ ಕಾದಂಬರಿ. ಅದು ಸಿನಿಮಾ ಆಯಿತು, ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ 2ನೇ ಸ್ಥಾನ ಬಂತು. ಮೊನ್ನೆ ಒಬ್ಬಳಿಗೆ ಅದೇ ಸಿನಿಮಾದಲ್ಲಿ ಹಾಡಿದವಳಿಗೆ ಒಂದು ಪ್ರಶಸ್ತಿ ಬಂತು. ಅದು ಕೂಡ ಕೆಳಗಡೆ ಇದೆ. ಎಷ್ಟು ಪುಸ್ತಕ ಮುಖ್ಯ ಅಲ್ಲ. ಇನ್ನೊಂದು ಪುಸ್ತಕ ಬಂದಿದೆ, ದೇವರ ಕೊಂದವಳು, ರವೀಂದ್ರನಾಥ್ ಠಾಗೂರ್. ಅದ್ಭುತವಾದ ಕಥೆ. ನಾವು ದಿನಾಲು ಹೆಚ್ಚೆಗೊಮ್ಮೆ ದೇವರನ್ನು ಕೊಲ್ತಾ ಇರ್ತೇವೆ, ಮತ್ತೆ ಹಾಗೆ ಕೊಲ್ತಾನೆ ಸೀದಾ ದೇವರುಗಳಿಗೆ ಹೋಗ್ತೇವೆ. ರವೀಂದ್ರನಾಥ್ ಠಾಗೂರ್ ಅದ್ಭುತವಾದ ಕಥೆ ಕೆಳಗಡೆ ಇದೆ. ಸುಪಾರಿ ಸ್ವಾಮಿ ಮತ್ತು ಸಖೀನಾ ಕಥಾ ಸಂಕಲನ ಸಿನಿಮಾಕ್ಕೆ ಬರ್ತಾ ಇದೆ, ಅದು ಇತ್ತೀಚೆಗೆ ಬಂದಿರ್ತದೆ. ಈ ಎಲ್ಲ ಅಪರೂಪದ ಪುಸ್ತಕಗಳನ್ನು ನಿಮ್ಮ ಬಾದಾಮಿಯಲ್ಲಿ ತಂದಿಟ್ಟಿದ್ದಾರೆ. ಯಾತಕ್ಕಾಗಿ ಅಂದರೆ ನೀವು ಮತ್ತೆ ಫೋನ್ ಮಾಡಬೇಕಲ್ಲ ನನಗೆ, ರಾಘಮ್ ಅವರೇ ಹೇಗಿದ್ದೀರಿ ಅಂತೇಳಿ. ನಿಮ್ಮ ಮಧ್ಯದ ಬಾಂಧವ್ಯ ಯಾವುದಾದ್ರೆ ಅದು ಪುಸ್ತಕ ಪರಂಪರೆಯ ಬಾಂಧವ್ಯ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ.